ವಂದನೆಗಳು ಆಂಟಿ. ವಂದನೆಗಳು. ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ಎಲ್ಲರೂ ತಲೆ ಬಾಗ್ಸಿದ್ದಾದ್ರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ವಂದನೆಗಳು ಹರಿ. ವಂದನೆಗಳು ಆಂಟಿ. ಎಲ್ಲರೂ ತಲೆ ಬಾಗ್ಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ಸ್ವರ್ಗೀಯ ತಂದೆಯೇ, ನಿಮ್ಮ ಉನ್ನತವಾದ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ತಂದೆ. ಈ ಮುಂಜಾನೆ ವೇಳೆಯಲ್ಲಿ ಇಲ್ಲಿಯವರೆಗೂ ಪ್ರಾರ್ಥನೆ ಮೂಲಕ ಹಾಗೆ ಹಾಡಿನ ಮೂಲಕ ನಿಮ್ಮನ್ನು ಘನಪಡಿಸಿದ್ದೇವೆ ತಂದೆ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮಾತುಗಳನ್ನು ತಿಳಿಸಬೇಕಾದರೆ ನನಗೆ ಪವಿತ್ರಾತ್ಮರ ಸಹಾಯವನ್ನು ಅನುಗ್ರಹಿಸಿ ಕೇಳುವಂತ ನಿಮ್ಮ ಮಕ್ಕಳು ತಂದೆ ಎಚ್ಚರಿಕೆಯಿಂದ ಕೇಳಿ ಸತ್ಯವೇದವನ್ನು ಹೆಚ್ಚಾಗಿ ಓದಿ ಅದರನ್ನು ಇರುವಂತಹ ತಂದೆ ವಾಕ್ಯ ಭಾಗವನ್ನು ಅರ್ಥೈಸಿಕೊಂಡು ತಮ್ಮ ಜೀವನದಲ್ಲಿ ಆ ರೀತಿಯಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಿ ತಂದೆ. ಹೇಳುವಂತ ನಾನು ತಂದೆ ನಿಮ್ಮ ಮಾತುಗಳನ್ನು ಇದ್ದದ್ದು ಇದ್ದ ಹಾಗೆ ಹೇಳುವುದಕ್ಕೆ ಸಹಾಯ ಮಾಡಿ ತಂದೆ. ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಕೇಳುವುದಕ್ಕೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ಪ್ರೀತಿಯೊಳ ತಂದೆಯೇ, ಆಮೇನ್. ಆತ್ಮೀಯರೆಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಇವತ್ತು ಒಂದು ವಿಷಯವನ್ನು ಕುರಿತು ನಾವು ಆಲೋಚನೆ ಮಾಡೋಣ. ದೇವರು ಕಾಣಿಸುವುದಿಲ್ಲ ಯಾಕೆ? ದೇವರು ಕಾಣಿಸುವುದಿಲ್ಲ ಯಾಕೆ ಎನ್ನುವಂಥದ್ದು ವಿಷಯವನ್ನು ನಾವು ಆಲೋಚನೆ ಮಾಡೋಣ. ಆಲ್ರೆಡಿ ದೇವರು ಕಾಣಿಸುವುದಿಲ್ಲ ಯಾಕೆ ಎನ್ನುವ ವಿಷಯ ಕುರಿತು ನಮ್ಗೆ ತುಂಬಾ ಮೆಸೇಜ್ಗಳು ನಾವು ಕೇಳಿರ್ತೀವಿ. ದೇವರು ಯಾಕೆ ಕಾಣಿಸ್ತಾ ಇಲ್ಲ, ದೇವರು ಯಾರು, ಈ ಎಲ್ಲ ವಿಷಯಗಳನ್ನು ನಾವು ಆಲ್ರೆಡಿ ಅನೇಕ ದೈವ ಸೇವಕರ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ಆದರೆ ಇವತ್ತು ನಾವು ಒಂದು ರೀತಿಯಾಗಿ ನಾವು ಆಲೋಚನೆ ಮಾಡೋಣ ಮತ್ತೊಂದು ವಿಧದಲ್ಲಿ. ದೇವರು ಕಾಣಿಸುವುದಿಲ್ಲ ಯಾಕೆ? ಪ್ರಪಂಚದ ಎಲ್ಲಾ ಮನುಷ್ಯರಿಗೆ ಪ್ರಾರಂಭದಿಂದ ಹಿಂದಿನವರೆಗೂ ಕಾಡುತ್ತಿರುವಂತಹ ಪ್ರಶ್ನೆ, ದೇವರಿದ್ದಾರಾ? ಇದ್ರೆ ಆತನು ಯಾಕೆ ಕಾಣಿಸ್ತಾ ಇಲ್ಲ? ಯಾಕೆ ಆತನು ಕಾಣಿಸ್ತಾ ಇಲ್ಲ ಎನ್ನುವಂತ ಪ್ರಶ್ನೆ ಪ್ರಾರಂಭದಿಂದ ಇಂದಿನವರೆಗೂ ಮಾನವರನ್ನ ಕಳವಳ ಪಡಿಸ್ತಾ ಇದೆ. ಮನುಷ್ಯರಾದವರು ಎಷ್ಟು ಆಲೋಚನೆ ಮಾಡಿದ್ರು ಅವರಿಗೆ ಅಂತ್ಯ ಸಿಗದ ಪ್ರಶ್ನೆಯಾಗಿ ಈ ವಿಷಯದಲ್ಲಿ ಇರುವುದನ್ನು ನಾವು ಗಮನಿಸಬಹುದು. ದೇವರು ಇದ್ದಾರಾ? ದೇವರು ಇದ್ದಾರೆ ಎಂದು ಬಹಳ ಜನ, ಒಂದು 100% ಅಲ್ಲಿ 90% ದೇವರು ಇದ್ದಾರೆ ಎಂದು ನಂಬ್ತಾರೆ. ದೇವರನ್ನು ನಂಬುವವರು ಇದ್ದಾರೆ. ನಂಬದೇ ಇರುವಂತಹ ನಾಸ್ತಿಕರು, ಹೇತುವಾದಿಗಳು, ಅವರು ಕೇಳುವಂತ ಪ್ರಶ್ನೆ ಏನಂದ್ರೆ, ದೇವರನ್ನ ನಂಬುತ್ತೇವೆ ಎಂದು ಹೇಳುತ್ತಿರುವಂತಹ ನೀವು ದೇವರನ್ನು ತೋರಿಸಬಲ್ಲಿರಾ? ದೇವರನ್ನು ತೋರಿಸುವುದಕ್ಕೆ ಆಗುತ್ತಾ? ಹೋಗಲಿ, ನೀವು ಎಂದಾದರೂ ದೇವರನ್ನು ನೋಡಿದ್ದೀರಾ? ನೀವು ಎಂದಾದರೂ ದೇವರನ್ನ ನೋಡಿದ್ದೀರಾ? ನೀವು ನೋಡದೆ ಹೋದ್ರು ನಿಮಗೆ ಬೋಧಿಸುವಂತಹ ವ್ಯಕ್ತಿಗಳು ದೇವರನ್ನ ನೋಡಿದ್ದಾರಾ? ನೋಡಿದ್ರೆ ನಮಗೆ ತೋರಿಸಿ ಎನ್ನುವಂತ ಪ್ರಶ್ನೆಗಳನ್ನ ಮಾಡುವಂಥದ್ದನ್ನ ನಾವು ನೋಡ್ತೀವಿ. ಅವರ ಪ್ರಶ್ನೆಗಳನ್ನ ಕೇಳಿದಂತ ವಿಶ್ವಾಸಿಗಳು ದೇವರೇ ಇದ್ದಾನೆಂದು ಅಂದುಕೊಂಡು ಜೀವಿಸುವಂತ ವಿಶ್ವಾಸಿಗಳು ಅವರು ಮೌನವಾಗಿ ಇರುವಂತಹ ಪರಿಸ್ಥಿತಿಯಲ್ಲಿ ಈ ದಿನಗಳಲ್ಲಿ ಪ್ರಪಂಚದಲ್ಲಿ ನಾವು ಕಾಣಬಹುದು. ಯಾಕೆ ಅಂದ್ರೆ ನಾಸ್ತಿಕರು, ಹೇತುವಾದಿಗಳು ಇವರು ಹಾಕುವಂತ ಪ್ರಶ್ನೆಗಳಿಗೆ ಉತ್ತರಿಸಲು ಆಗುತ್ತಿಲ್ಲ ಅಂತ ಹೇಳಿದ್ರೆ ದೇವರನ್ನು ನಿರೂಪಣೆ ಮಾಡುವುದಕ್ಕೆ ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಿಲ್ಲ. ಅದಕ್ಕಾಗಿಯೇ ಅವರು ಹಾಕಿದಂತ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡದೆ ಮೌನವಾಗಿ ಬಿಟ್ಟಿದ್ದಾರೆ.
ನಿಜಕ್ಕೂ ದೇವರು ಇದ್ದರೆ ಆತನು ಯಾಕೆ ಕಾಣಿಸ್ತಾ ಇಲ್ಲ? ಆತನು ಕಾಣಿಸುವಂತಹ ಈ ಸರ್ವ ಸೃಷ್ಟಿಯನ್ನು ಸೃಷ್ಟಿಸಿ ಸರ್ವ ಸೃಷ್ಟಿಗೆ ಮನುಷ್ಯರನ್ನು ರಾಜರನ್ನಾಗಿ ಈ ಪ್ರಕೃತಿಯಲ್ಲಿ ಆಳುವಂತ ಶ್ರೇಷ್ಠವಾದಂತ ವ್ಯಕ್ತಿಯನ್ನ ಆಗಿ ಮನುಷ್ಯನಿಗೆ ಜನ್ಮವನ್ನ ಕೊಟ್ಟು ಒಬ್ಬ ತಾಯಿಯನ್ನ ಕಣ್ಣ ಮುಂದೆ ಕಾಣಿಸುವ ಹಾಗೆ ಇಟ್ಟಿದ್ದಾರೆ. ಒಬ್ಬ ತಂದೆಯನ್ನ ಕಣ್ಣ ಮುಂದೆ ಕಾಣಿಸುವ ಹಾಗೆ ಇಟ್ಟಿದ್ದಾರೆ. ಹೀಗೆ ಸರ್ವ ಮಾನವರನ್ನು ಕಣ್ಣ ಮುಂದೆ ಕಾಣಿಸುವ ಹಾಗೆ ಮಾಡಿದಂತ ದೇವರು ಸರ್ವ ಸೃಷ್ಟಿಯನ್ನ ಸೃಷ್ಟಿಸಿ ಮನುಷ್ಯರಿಗೆ ಕೊಟ್ಟಂತ ದೇವರು ಯಾಕೆ ಮನುಷ್ಯರಿಗೆ ಕಾಣಿಸ್ತಾ ಇಲ್ಲ? ದೇವರು ಮನುಷ್ಯರನ್ನು ಹುಟ್ಟಿಸುತ್ತಿರುವಂತಹ ದೇವರು ಮನುಷ್ಯರನ್ನ ಹುಟ್ಟಿಸಿದ್ದು ಆತನೇ, ಮನುಷ್ಯರನ್ನ ಬೆಳೆಸುತ್ತಿರುವುದೂ ಆತನೇ, ಮನುಷ್ಯರನ್ನ ಪೋಷಣೆ ಮಾಡುತ್ತಿರುವುದೂ ಆತನೇ. ಆತನು ಸರ್ವ ಸೃಷ್ಟಿಗೆ ಆಧಾರಭೂತನು ಅಲ್ವಾ? ಸರ್ವಶಕ್ತನಾದಂತ ದೇವರು, ಸರ್ವಾಧಿಕಾರಿಯನ್ನ ಹೊಂದಿರುವಂತ ಸರ್ವಶಕ್ತನಾದಂತ ದೇವರು ಆತನು ಯಾಕೆ ಕಾಣಿಸ್ತಾ ಇಲ್ಲ? ಈ ಪ್ರಶ್ನೆ ಪ್ರಾರಂಭದಿಂದ ಇಂದಿನವರೆಗೂ ಈ ಒಂದು ವಿಷಯದಲ್ಲಿ ಗೊಂದಲದಲ್ಲಿ ಇರುವಂತದ್ದು, ಅನೇಕರು ಗೊಂದಲದಲ್ಲಿ ಇರುವಂತದನ್ನ ನಾವು ನೋಡ್ತೀವಿ. ಈ ರೀತಿಯಾದಂತಹ ಆಲೋಚನೆಗಳು ಒಂದು ರೀತಿಯಾಗಿ ಒಂದು ಜನಾಂಗದವರು ಆಲೋಚನೆ ಮಾಡಿದ್ರೆ, ಕ್ರೈಸ್ತ ಸಮಾಜದಲ್ಲಿ ಬೋಧಕರೆಂದು ಕರೆಯಲ್ಪಡುತ್ತಿರುವಂತಹವರು ಬೋಧಕರೆಂದು ಕರೆಯಲ್ಪಡುತ್ತಿರುವಂತಹ ಬೋಧಕರು ವಿಶ್ವಾಸದಲ್ಲಿ ಜೀವಿಸುವಂತಹ ಆ ಜನರಲ್ಲಿ ಅನೇಕ ಮಂದಿಯನ್ನು ಅವರು ಬೋಧಿಸುವಂತ ಬೋಧನೆ ವಿಧಾನ ಹೇಗಿದೆ ಅಂದ್ರೆ, ನಾವು ದೇವರನ್ನ ನೋಡಿದ್ದೇವೆ, ನಾವು ದೇವರ ಜೊತೆ ಮಾತಾಡ್ತಿದ್ದೇವೆ, ದೇವರು ನಮಗೆ ದರ್ಶನದ ಮೂಲಕವಾಗಿ ನಮಗೆ ಕಾಣಿಸ್ತಿದ್ದಾರೆ, ದೇವರನ್ನ ನಾನು ನೋಡಿದ್ದೇವೆ, ಆತನು ನಮ್ಮ ಜೊತೆ ಮಾತಾಡ್ತಿದ್ದಾರೆ, ಆತನು ನಮಗೆ ದರ್ಶನ ರೂಪದಲ್ಲಿ ನಮಗೆ ದರ್ಶನವಾಗಿ ಆತನು ಒಂದು ಜಾಗಕ್ಕೆ, ಒಂದು ಸ್ಥಳಕ್ಕೆ ಹೋಗಿ ಎಂದು ಹೇಳಿದ್ದಾರೆ, ಒಂದು ಕಾರ್ಯವನ್ನು ಮಾಡುವುದಕ್ಕೆ ಹೇಳಿದ್ದಾರೆ, ಅಥವಾ ಈ ರೀತಿಯಾದಂತ ದೇವರು ಈ ರೀತಿಯಾಗಿ ಸಭೆಗೆ ಹೇಳಿ, ವಿಶ್ವಾಸಿಗಳಿಗೆ ಹೇಳಿ ಎಂದು ಬೋಧಿಸಿದ್ದಾರೆ ಎಂದು ದೇವರು ನಮ್ಮ ಜೊತೆ ಮಾತಾಡಿದ್ದಾರೆ ಎಂದು ದೇವರನ್ನು ಆ ಒಂದು ವಿಷಯದಲ್ಲಿ ಬೋಧಕರು ವಿಶ್ವಾಸಿಗಳ ಜೊತೆ ಮಾತಾಡುವುದನ್ನು ನಾವು ನೋಡ್ತೀವಿ. ಪ್ರಿಯರೇ, ಒಂದು ವರ್ಗದವರೇನೋ ದೇವರಿದ್ರೆ ತೋರ್ಸ್ರಿ ಅಂತ ಹೇಳಿ ಒಂದು ವರ್ಗದವರು ಹೇಳ್ತಿದ್ದಾರೆ, ಮತ್ತೊಂದು ವರ್ಗದವರು ದೇವರಿದ್ದಾನೆ, ನಮಗೆ ಕಾಣಿಸ್ತಾ ಇದ್ದಾನೆ, ನಮ್ ಜೊತೆ ಮಾತಾಡ್ತಿದ್ದಾರೆ ಅಂತ ಹೇಳಿಕೊಳ್ಳುವಂತಹ ಎರಡನೇ ವರ್ಗದವರು. ಹಾಗಾದ್ರೆ ದೇವರು ಇದ್ರೆ ಯಾಕೆ ಕಾಣಿಸ್ತಾ ಇಲ್ಲ? ಒಂದು ವೇಳೆ ಕ್ರೈಸ್ತ ಬೋಧಕರು ಅಂದುಕೊಳ್ಳುವ ಹಾಗೆ ದೇವರು ನಮಗೆ ಕಾಣಿಸ್ತಾ ಇದ್ದಾರೆ, ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ, ನಮ್ಮ ಜೊತೆ ಮಾತಾಡ್ತಿದ್ದಾರೆ ಅಂತ ಹೇಳ್ಕೊಂಡ್ರೆ, ಆತನು ಅವರಿಗೆ ಮಾತ್ರ ಯಾಕೆ ಕಾಣಿಸಬೇಕು? ಎಲ್ಲರೂ ಆತನ ಮೂಲಕ ಹುಟ್ಟಿದವರು, ಎಲ್ಲರೂ ಸಮಾನರನ್ನಾಗಿ ಮಾಡಿದಂಥದ್ದು ದೇವರೇ. ಎಲ್ಲರಿಗೂ ಆತನು ಕಾಣಿಸಬೇಕಲ್ವಾ? ಅವರಿಗೆ ಮಾತ್ರ ಯಾಕೆ ಕಾಣಿಸುತ್ತಿದ್ದಾರೆ? ಅವ್ರಿಗೆ ಮಾತ್ರ ಯಾಕೆ ಕಾಣಿಸ್ತಾ ಇದ್ದಾರೆ? ಆದ್ರೆ ಸತ್ಯವೇದವು ನಾವು ಆಧಾರವನ್ನಾಗಿಟ್ಟುಕೊಂಡು ನಾವು ಆಲೋಚಿಸೋಣ. ಸತ್ಯವೇದವನ್ನ ನಾವು ಆಧಾರವನ್ನಾಗಿಟ್ಟುಕೊಂಡು ಇವತ್ತು ನಾವು ಆಲೋಚನೆ ಮಾಡೋಣ. ಯಾವ ಮನುಷ್ಯನು ಎಂದಾದರೂ ದೇವರನ್ನು ನೋಡಿಲ್ಲ ಎಂದು ಸಾಕ್ಷಾತ್ ಯೇಸು ಕ್ರಿಸ್ತರವರೇ ಹೇಳ್ತಿದ್ದಾರೆ.
ಯಾವ ಮನುಷ್ಯನು ಎಂದಾದರೂ ದೇವರನ್ನು ನೋಡಿಲ್ಲ ಎಂದು. ಆತನನ್ನು ನೋಡಿದ ಯಾವ ಮನುಷ್ಯನು ಬದುಕುವುದಕ್ಕೆ ಆಗುವುದಿಲ್ಲ. ಆತನು ನೋಡುವುದಕ್ಕೆ ಬಯಸುವಂತ ಯಾವ ಮನುಷ್ಯನು ಬದುಕಲು ಸಾಧ್ಯವಿಲ್ಲ ಎಂದು ಯೇಸು ಕ್ರಿಸ್ತರವರೇ ಸಾಕ್ಷಾತ್ ಯೇಸು ಕ್ರಿಸ್ತರವರೇ ಸಾಕ್ಷಿಯನ್ನ ಕೊಡ್ತಿದ್ದಾರೆ. ಆತನನ್ನು ನೋಡುವ ಮನುಷ್ಯನು ಬದುಕುವುದೇ ಇಲ್ಲ, ಸತ್ಯವೇದವು ಹೇಳುವಂತ ಮಾತು. ಆದರೆ ಇದಕ್ಕೆ ವಿರುದ್ಧವಾಗಿ ಕ್ರೈಸ್ತ ಬೋಧಕರು ಹೇಳುತ್ತಿರುವಂತಹ ಬೋಧನೆಗಳು ನಾವು ನೋಡಬಹುದು. ದೇವರು ನಮಗೆ ಕಾಣಿಸ್ತಾ ಇದ್ದಾರೆ. ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಕಾಣಿಸಿದಂತ ದೇವರು, ಪೂರ್ವ ಕಾಲದಲ್ಲಿ ಭಕ್ತರಿಗೆ ಕಾಣಿಸಿದಂತ ದೇವರು ನಮಗೂ ಕೂಡ ಈಗ ಕಾಣಿಸ್ತಿದ್ದಾರೆ ಎಂದು ಅವರು ಭಕ್ತರನ್ನ ಆಧಾರ ಮಾಡಿಕೊಂಡು ಮಾತಾಡ್ತಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ದೇವರು ಅವರಿಗೂ ಕೂಡ ಕಾಣಿಸ್ಲಿಲ್ಲ, ನಮಗೂ ಕಾಣಿಸುವುದಿಲ್ಲ. ಅವರಿಗೆ ಕಾಣಿಸಿದ್ದು ದೇವದೂತರ. ಯಾರು ಕಾಣಿಸಿದ್ರು? ದೇವರು ವರ್ತಮಾನವನ್ನು ಕೊಡುವುದಕ್ಕೆ ದೇವದೂತರನ್ನು ಕಳಿಸಿದರು. ತನ್ನ ಮಾತಾಗಿ ಹೇಳುವುದಕ್ಕೆ ದೇವದೂತರನ್ನು ಕಳಿಸಿದರು. ಅವರಿಗೆ ಸಮಾಚಾರ ಕೊಡುವಂತಹ ಒಂದು ಮಾಹಿತಿಯನ್ನು ಕೊಡುವಂತ ವ್ಯಕ್ತಿಗಳನ್ನಾಗಿ ದೇವದೂತರನ್ನ ಕಳಿಸ್ತಾರೆ. ದೇವದೂತರನ್ನು ದೈವ ಒಂದು ಸಂದೇಶವನ್ನು ಕೊಡುವಂತಹ ಒಂದು ಸೇವಕರನ್ನಾಗಿ ದೇವರು ಬಳಸಿಕೊಂಡು ದೇವದೂತರನ್ನ ಕಳಿಸಿ ದೈವ ಭಕ್ತರ ಜೊತೆ ಮಾತಾಡುವುದನ್ನ ನಾವು ನೋಡ್ತೀವಿ. ಸತ್ಯವೇದದಲ್ಲಿ ಪರಿಶೀಲನೆ ಮಾಡಿದಾಗ ನಾವು ಅರ್ಥೈಸಿಕೊಳ್ಳುವುದು. ಆದ್ರೆ ದೇವರನ್ನು ಯಾವ ಮನುಷ್ಯನು ನೋಡಲಿಲ್ಲ. ಯಾಕೆ ದೇವರು ಕಾಣಿಸ್ತಾ ಇಲ್ಲ? ಯಾಕೆ ದೇವರು ಕಾಣಿಸ್ತಾ ಇಲ್ಲ? ಸತ್ಯವೇದವನ್ನು ಇವತ್ತು ನಾವು ಆಲೋಚನೆ ಮಾಡೋಣ. ಸರ್ವವನ್ನ ಸೃಷ್ಟಿಸಿದ್ದು ದೇವರೇ. ನಮ್ಮ ಕಣ್ಣ ಮುಂದೆ ಸುಂದರವಾದಂತಹ ಸರ್ವ ಸೃಷ್ಟಿಯನ್ನ ಇಟ್ಟು ಅದನ್ನ ಅನುಭವಿಸೋದಕ್ಕೆ ಕೊಟ್ಟಂತ ಸರ್ವಶಕ್ತನಾದಂತ ದೇವರು ಕಾಣಿಸದೇ ಇರುವುದಕ್ಕೆ ಕಾರಣ ಏನು? ಅದಕ್ಕೆ ನೋಡಿ, ಕೆಲವರು ಕಾಣಿಸದೇ ಇರುವುದರಿಂದ ಕೆಲವರು ತಮ್ಮ ಮನಸ್ಸಿನಲ್ಲಿ ಇರುವಂತಹ ಊಹಿಸಿಕೊಂಡಂತ ಆಲೋಚನೆಗಳನ್ನ ರೂಪಕಲ್ಪನೆ ಮಾಡಿ ಏನಂತ ರೂಪಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ, ಪ್ರಕೃತಿಯನ್ನ ದೇವರೆಂದು ರೂಪಿಸಿಕೊಂಡಿದ್ದಾರೆ. ಪ್ರಕೃತಿಯಲ್ಲಿ ಇರುವಂತಹ ವಸ್ತುಗಳನ್ನ, ಹುಳಗಳನ್ನ, ಜಂತುಗಳನ್ನ, ಇವುಗಳನ್ನ ದೇವರೆಂದು ಊಹಿಸಿಕೊಂಡು ಆರಾಧಿಸ್ತಾ ಇದ್ದಾರೆ. ದೈವತ್ವವಿಲ್ಲದ ಜೀವಿಗಳನ್ನ ದೈವತ್ವವೆಂದು ಭಾವಿಸಿ ಒಂದು ಕಾಲದಲ್ಲಿ ದೇವರೆಂದು ಭಾವಿಸಿ ಅದನ್ನ ಪೂಜಿಸುವಂತದ್ದನ್ನ, ಅದನ್ನ ಆರಾಧಿಸುವಂತದ್ದನ್ನ ನಾವು ನೋಡ್ತೀವಿ. ರೋಮಪುರದವರೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಿಂದ 23 ವಚನಗಳು. ಅದರಲ್ಲಿ ನಾವು ಓದುವಾಗ ರೋಮಪುರದವರೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ. ಏಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿವೇಕ ಇಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯನ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ
ಮೂರ್ತಿಯನ್ನು ಮಾಡಿಕೊಂಡರು. ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡು ರೂಪಗಳಿಗೆ ಬದಲಾಗಿಸುವ ಪರಿಸ್ಥಿತಿ ಅಂದ್ರೆ ನೋಡಿ, ಇಲ್ಲಿ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡು ಆ ರೂಪಗಳನ್ನ ಬದಲಾಯಿಸಿಕೊಂಡು ಈ ದಿನಗಳಲ್ಲಿ ಆರಾಧಿಸುವುದನ್ನ ನಾವು ಕಾಣ್ತೀವಿ. ಒಂದು ಕಾಲದಲ್ಲಿ ಇಸ್ರಾಯೇಲರು ಕೂಡ ಅವರ ಪರಿಸ್ಥಿತಿಯನ್ನ ಆಲೋಚನೆ ಮಾಡುವಾಗ ಮೋಶೆ ಎನ್ನುವಂತ ವ್ಯಕ್ತಿ, ಮೋಶೆ ಏನಾದನು ಒಂದು ಬೆಟ್ಟಕ್ಕೆ ಹೋದಾಗ 40 ದಿನಗಳು ಕಾಣಿಸದೆ ಇರುವಂತ ಸಂದರ್ಭದಲ್ಲಿ ಮೋಶೆ ಏನಾದ್ನು, ಐಗುಪ್ತದಿಂದ ನಮ್ಮನ್ನು ಕರೆದಂತ ದೇವರು ಎಲ್ಲಿ ಕಾಣಿಸ್ತಾ ಇಲ್ವಲ್ಲ, ನಮ್ಮನ್ನು ಕರೆದುಕೊಂಡಂತ ದೇವರು ಎಲ್ಲಿ, ಆ ವ್ಯಕ್ತಿ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾ, ನಾವು ನಮ್ಮ ಕಿವಿಗಳಲ್ಲಿ, ನಮ್ಮ ಮೂಗಿನಲ್ಲಿ ಇರುವಂತ ಬಂಗಾರವನ್ನೆಲ್ಲ ತೆಗೆದುಕೊಂಡು ನಿಮ್ಗೆ ಕೊಡ್ತೀವಿ, ಅವುಗಳನ್ನ ಒಂದು ಹಸುವನಾಗಿ ರೂಪಿಸಿ ಒಂದು ರೂಪವನ್ನ ಮಾಡಿ ಆ ರೂಪಕ್ಕೆ ಆ ಬಂಗಾರದ ಒಂದು ಹಸುವನ್ನ ಮಾಡಿ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಇದನ್ನೇ ಐಗುಪ್ತ ದೇಶದಿಂದ ನಮ್ಮನ್ನು ಕರೆದಂತದ್ದು ಇದೇ ದೇವರು ಅಂತೇಳಿ ಇದನ್ನ ಪೂಜಿಸೋಣ ಅಂತೇಳಿ ಅವರೆಲ್ಲರೂ ಒಗ್ಗಟ್ಟಾಗಿ ಏನ್ ಮಾಡ್ತಾರೆ ಅಂದ್ರೆ, ಅವರಲ್ಲಿ ಇರುವಂತಹ ಮೂಗಿನಲ್ಲಿ, ಕಿವಿಗಳಲ್ಲಿ ಇರುವಂತಹ ಬಂಗಾರವನ್ನೆಲ್ಲ ತೆಗೆದುಕೊಂಡು ಬಂದು ಒಂದು ಮೂರ್ತಿಯನ್ನು ಮಾಡಿ ಅದಕ್ಕೆ ಪೂಜಿಸುವಂತದನ್ನ ನಾವು ನೋಡ್ತೀವಿ. ಅದನ್ನು ದೈವವೆಂದು ಪೂಜಿಸಿ ಆರಾಧಿಸುವುದನ್ನ ನಾವು ನೋಡ್ತೀವಿ. ಅದರ ಮುಂದೆ ಅವ್ರು ಏನ್ ಮಾಡ್ತಾರೆ ಅಂದಾಗ, ತಿಂತ ಕುಡಿಯುತ್ತಾ ಕುಣಿದಾಡುತ್ತಾ ದೈವವಾಗಿ ಆರಾಧಿಸುವಂತಹ ಪರಿಸ್ಥಿತಿಯನ್ನ ನಾವು ಕಾಣ್ತೀವಿ. ದೇವರು ಕಾಣಿಸದೆ ಇರುವುದರಿಂದ ಇಂತಹ ಪರಿಸ್ಥಿತಿಗಳು ಕಂಡು ಬರ್ತಾ ಇದೆ. ದೇವರು ಯಾಕೆ ಕಾಣಿಸ್ತಾ ಇಲ್ಲ? ಇಂತಹ ಒಂದು ಸಂದೇಹದಿಂದ ಮಾನವರ ಮನಸ್ಸಿನಲ್ಲಿ ಇರುವಂತದ್ದು ನಾವು ನೋಡ್ತೀವಿ. ಈಗ ದೇವರನ್ನು ತೋರಿಸಿ, ದೇವರು ಹೇಗಿರ್ತಾರೆ ನಮಗೆ ತಿಳಿಸಿ ಎಂದು ಯೇಸು ಕ್ರಿಸ್ತರವರಿಗೆ ಒಬ್ಬ ವ್ಯಕ್ತಿ ಕೇಳ್ತಾ ಇದ್ದಾರೆ. ಯಾರು ಆ ವ್ಯಕ್ತಿ? ಯೋಹಾನನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 8ನೇ ವಚನ. ದೇವರು ಯಾರಿರ್ತಾರೆ, ಯಾರು ದೇವರು, ಆತನನ್ನ ನಮಗೆ ತೋರಿಸ್ರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಯಾರ ವ್ಯಕ್ತಿ? ಯೋಹಾನನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 8ನೇ ವಚನದಲ್ಲಿ ಫಿಲಿಪ್ಪನು ಸ್ವಾಮಿ, ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅದನು. ಯೇಸು ಅವನಿಗೆ, ಫಿಲಿಪ್ಪನೇ, ಒಂದ್ ನಿಮಿಷ ನೋಡಿ, ಇಲ್ಲಿ ಫಿಲಿಪ್ಪನು ಏನಂತ ಕೇಳ್ತಿದ್ದಾನೆ? ಸ್ವಾಮಿ, ನಮಗೆ ತಂದೆಯನ್ನು ತೋರಿಸು ಅಂತ ಕೇಳ್ತಿದ್ದಾರೆ. ಫಿಲಿಪ್ಪನು ಯೇಸು ಕ್ರಿಸ್ತರಿಗೆ ಏನಂತ ಕೇಳ್ತಿದ್ದಾನೆ? ಸ್ವಾಮಿ, ನನಗೆ ತಂದೆಯನ್ನು ತೋರಿಸು. ಯಾಕೆ ಅಂದ್ರೆ, ತಂದೆಯನ್ನು ತೋರಿಸು ಅಂತ ಯಾಕೆ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತರವರು 12ನೇ ವರ್ಷದಿಂದ ನಾನು ನನ್ನ ತಂದೆಯ ಕೆಲಸದಲ್ಲಿ ಇರಬೇಕೆಂದು ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳಿ ಕ್ವಶನ್ ಮಾಡ್ತಾರಲ್ವಾ. ತಂದೆಯ ಬಗ್ಗೆಯೇ ಯೇಸು ಕ್ರಿಸ್ತರವರು ಹೇಳ್ಕೊಂಡು ಬರ್ತಿದ್ದಾರೆ. ಇನ್ನೊಂದು ಸಂದರ್ಭದಲ್ಲಿ ನನ್ನ ತಂದೆಯ ಕೆಲಸವನ್ನು ಮಾಡುವುದೇ ನನಗೆ ಆಹಾರವಾಗಿದೆ, ನನಗೆ ಆಹಾರ ಎಂದು ಮಾತಾಡ್ತಾ ಇರ್ತಾರೆ. ಹಾಗೆ ಯೋಹಾನ ದೀಕ್ಷಾಸ್ಥಾನ ಕೊಡುವಂತ ಯೋಹಾನ ಪ್ರಾರ್ಥನೆಯನ್ನು ಕಲಿಸುವಂತ ಒಂದು ಸಂದರ್ಭದಲ್ಲಿ ಶಿಷ್ಯರು ಕೂಡ ಯೇಸು ಕ್ರಿಸ್ತರಿಗೆ ಪ್ರಾರ್ಥನೆಯನ್ನ ಕೇಳ್ತಾರೆ, ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕು ಅಂತ.
ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕು ಅಂತ ಕೇಳಿದಾಗ ಯೇಸು ಕ್ರಿಸ್ತರು ಮೊದಲನೇದಾಗಿ ಅವರು ಹೇಳುವಂತ ಒಂದು ಪ್ರಾರ್ಥನೆ ಹೇಳ್ಕೊಡುವಂತ ವಿಧಾನ ಹೇಗಿದೆ ಅಂದ್ರೆ, ನನ್ನ ತಂದೆಗೆ ನನ್ನ ತಂದೆ ಎಂದು ಪ್ರಾರ್ಥನೆ ಮಾಡಬೇಕೆಂದು ಹೇಳ್ತಾರೆ. ಯಾರಿಗೆ ಪ್ರಾರ್ಥನೆ ಮಾಡಬೇಕು? ತಂದೆಯಾದ ದೇವರೇ, ಪರಲೋಕದಲ್ಲಿರುವಂತ ತಂದೆಯೇ ಎಂದು ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿ ಅಂತ ಹೇಳ್ಕೊಡ್ತಾರೆ. ಅಂದ್ರೆ ಯೇಸು ಕ್ರಿಸ್ತರವರು ಅವರ ಒಂದು ಆ ಜೀವನದಲ್ಲಿ ಅತಿ ಹೆಚ್ಚಾಗಿ ಹೇಳಿಕೊಂಡು ಬರುತ್ತಿರುವಂತ ಮಾತು ಏನಂದಾಗ, ತಂದೆ 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 ಎಂದು, ನನ್ನ ತಂದೆ, ನನ್ನ ದೇವರು, ನನ್ನ ತಂದೆ ಅಂತ ಹೇಳಿ ಹೇಳ್ಕೊಳ್ತಾ ಬರ್ತಿರ್ತಾರೆ. ಅದಕ್ಕೆ ಫಿಲಿಪ್ಪನು ಕೇಳ್ತಿದ್ದಾನೆ, ಸ್ವಾಮಿ ನನಗೆ ತಂದೆಯನ್ನು ತೋರಿಸು ಅಂತ ಹೇಳಿ. ನನಗೆ ತಂದೆಯನ್ನು ತೋರಿಸು ಅಂತ ಹೇಳಿ ಹೇಳ್ತಿದ್ದಾರೆ ಫಿಲಿಪ್ಪರು. ಮಾನವರೆಲ್ಲರನ್ನು ಪೋಷಿಸುತ್ತಿರುವುದು ಪರಲೋಕದಲ್ಲಿರುವಂತ ತಂದೆಯಾದ ದೇವರು. ಆ ತಂದೆಯಾದ ದೇವರು ತಂದೆಯ ಮಗನೆಂದು ಕರೆಯಲ್ಪಡುತ್ತಿದ್ದೀರಲ್ವಾ, ಯೇಸು ಕ್ರಿಸ್ತರಿಗೆ ಕೇಳುತ್ತಿರುವಂತದ್ದು ತಂದೆಯ ಮಗನೆಂದು ಕರೆಯಲ್ಪಡ್ತಿದ್ದೀರಲ್ವಾ. ಹಾಗೆಯೇ ನಿಮ್ಗೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ, ನಮಗೆ ತಂದೆಯನ್ನ ಮಾತ್ರ ತೋರಿಸಿರಿ, ತಂದೆಯನ್ನ ಮಾತ್ರ ನಮ್ಗೆ ತೋರಿಸ್ರಿ. ಆತನು ಹೇಳ್ತಿದ್ದಾನೆ ಏನಂತ, ನಮಗೆ ಅದನ್ನು ತೋರಿಸಿದರೆ ಸಾಕು, ಅಷ್ಟೇ ಸಾಕು, ನಾವು ನಂಬ್ತೀವಿ. ಆಗ ನಾವು ದೇವರನ್ನ ನಂಬ್ತೀವಿ, ಒಪ್ಪಿಕೊಳ್ತೀವಿ. ನೀವು ದೇವರ ಮಗನೆಂದು ನಾವು ಒಪ್ಪಿಕೊಳ್ತೀವಿ ಅಂತ ಹೇಳಿ ಹೇಳ್ತಿದ್ದಾರೆ. ಅಂದ್ರೆ ತಲಾಂತರಗಳಿಂದ ಇದ್ದಂತ ಗೊಂದಲದಲ್ಲಿ ಇದ್ದಂತ ಈ ಪ್ರಶ್ನೆಗೆ ಫಿಲಿಪ್ಪರು ಕೇಳ್ತಾ ಇದ್ದಾರೆ. ಅನೇಕ ವರ್ಷಗಳ ಹಿಂದ ಇದ್ದಂತ ಒಂದು ಪ್ರಶ್ನೆಯನ್ನು, ಒಂದು ಗೊಂದಲವನ್ನು ಯೇಸು ಕ್ರಿಸ್ತರವರಿಗೆ ಕೇಳ್ತಾ ಇದ್ದಾರೆ. ಏನಂತ? ತಂದೆಯನ್ನ ನಮಗೆ ತೋರಿಸ್ರಿ, ದೇವರನ್ನ ನಮಗೆ ತೋರಿಸ್ರಿ ಅಂತ. ಆದ್ರೆ ಯೇಸು ಕ್ರಿಸ್ತರು ಏನಂತ ಹೇಳ್ತಿದ್ದಾರೆ? ಯೋಹಾನ್ ಬರೆದ ಸುವಾರ್ತೆ ಇದರಲ್ಲಿ 9ನೇ ವಚನ, 14ನೇ ಅಧ್ಯಾಯ 9ನೇ ವಚನದಲ್ಲಿ, ನಮಗೆ ಅಷ್ಟೇ ಸಾಕು ಅಂದನು. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ? ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ ಎಂದು ನೀನು ನಂಬುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ. ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ. ಇಲ್ಲಿ ಏನಂತ ಇದೆ? ಇಲ್ಲಿ ಹೇಳ್ತಿದ್ದಾರೆ, ನನ್ನನ್ನು ನೋಡುವವನು ತಂದೆಯನ್ನು ನೋಡಿದ್ದಾನೆ. ತಂದೆಯನ್ನು ನೋಡಬೇಕು ಅಂದುಕೊಳ್ಳುವ ಪ್ರತಿಯೊಬ್ಬರು ಫಸ್ಟ್ ಯಾರನ್ನ ನೋಡಬೇಕು? ಯೇಸು ಕ್ರಿಸ್ತರನ್ನು ನೋಡಬೇಕು. ನನ್ನನ್ನು ನೋಡುವವನು ತಂದೆಯನ್ನು ನೋಡುತ್ತಾನಂತೆ. ಅಂದ್ರೆ ತಂದೆಯಾದ ದೇವರನ್ನು ನೋಡಬೇಕಾದ್ರೆ ಮೊದಲನೇದಾಗಿ ಯಾರನ್ನು ನೋಡ್ಬೇಕು? ಯೇಸು ಕ್ರಿಸ್ತರನ್ನು ಮೊದಲನೇದಾಗಿ ನೋಡ್ಬೇಕು. ಯೇಸು ಕ್ರಿಸ್ತರನ್ನ ಅರ್ಥ ಮಾಡಿಕೊಳ್ಳಬೇಕು. ದೇವರು ಕಾಣಿಸ್ತಾರೆ. ಯಾವಾಗ ಕಾಣಿಸ್ತಾರೆ ದೇವರು? ಭೂಮಿಯಲ್ಲಿದ್ದಾಗ ಕಾಣಿಸ್ತಾರ? ಸತ್ತ ನಂತರ ಕಾಣಿಸ್ತಾರ? ದೇವರು ಯಾವಾಗ ಕಾಣಿಸ್ತಾರೆ ಎನ್ನುವಂಥದ್ದು ಆಲೋಚನೆ ಮಾಡುತ್ತಿದ್ದಾಗ, ದೇವರು ಕಾಣಿಸುವುದು ಯಾವಾಗ ಅಂದ್ರೆ ಯೇಸು ಕ್ರಿಸ್ತರ ಬಳಿಗೆ ಬಂದಾಗ ದೇವರು ಕಾಣಿಸುತ್ತಾರೆ. ಯೇಸು ಕ್ರಿಸ್ತರನ್ನ ನೋಡಿದ್ರೆ ದೇವರು ಕಾಣಿಸ್ತಾರೆ.
ಯೇಸು ಕ್ರಿಸ್ತರ ಬಳಿಗೆ ಬಂದ್ರೆ ಆತನ ಗುಣಲಕ್ಷಣಗಳನ್ನ ತಿಳಿದುಕೊಂಡ್ರೆ ದೇವರು ಕಾಣಿಸ್ತಾರೆ. ದೇವರು ಕಾಣಿಸಬೇಕಾದರೆ ಮನುಷ್ಯನಿಗೆ ಇರಬೇಕಾದಂತಹ ಲಕ್ಷಣಗಳು ಏನು? ಯೇಸು ಕ್ರಿಸ್ತರ ಗುಣಲಕ್ಷಣಗಳನ್ನ ಆಲೋಚನೆ ಮಾಡಿದ್ರೆ ದೇವರು ಕಾಣಿಸ್ತಾರೆ. ಓಕೆ, ಈಗ ಮನುಷ್ಯನು ದೇವರನ್ನ ಕಂಡುಕೊಳ್ಳಬೇಕಾದ್ರೆ, ಮನುಷ್ಯನು ದೇವರನ್ನ ತಿಳಿದುಕೊಳ್ಳಬೇಕಾದ್ರೆ, ದೇವರನ್ನು ನೋಡಲು ಬಯಸುವ ಮನುಷ್ಯನಿಗೆ ಇರಬೇಕಾದಂತ ಲಕ್ಷಣಗಳು ಏನಿರಬೇಕು? ಮನುಷ್ಯನಿಗೆ ಇರಬೇಕಾದಂತ ಲಕ್ಷಣಗಳು ಏನಿರಬೇಕು ಮನುಷ್ಯನಿಗೆ ಎನ್ನುವಂಥದ್ದನ್ನ ಆಲೋಚನೆ ಮಾಡುವಾಗ, ಮನುಷ್ಯನು ದೇವರನ್ನು ನೋಡಬೇಕಾದರೆ ಮನುಷ್ಯನಿಗೆ ಇರಬೇಕಾದಂತ ಲಕ್ಷಣಗಳು ಏನು? ಮನುಷ್ಯರಲ್ಲಿ 3 ಲಕ್ಷಣಗಳು ಕಾಣಿಸಿಕೊಳ್ಳಬೇಕು. ದೇವರನ್ನು ಮನುಷ್ಯನು ನೋಡಬೇಕಾದ್ರೆ ಪ್ರತಿ ಮನುಷ್ಯರಲ್ಲಿ ಕಾಣಿಸಿಕೊಳ್ಳಬೇಕಾದಂತ ಲಕ್ಷಣಗಳು 3 ಲಕ್ಷಣಗಳು ಇರಬೇಕು. ಏನ 3 ಲಕ್ಷಣಗಳು? ಮೊದಲನೇದಾಗಿ ಕೀರ್ತನೆಗಳು 17ನೇ ಅಧ್ಯಾಯ 15ನೇ ವಚನ. ಕೀರ್ತನೆಗಳು 17ನೇ ಅಧ್ಯಾಯ 15ನೇ ವಚನ. ನಾನಾದರೂ ನಿರಪರಾಧಿಯು, ನಿನ್ನ ಸಾನ್ನಿಧ್ಯವನ್ನು ಸೇರುವೆನು. ಎಚ್ಚೆತ್ತಾಗ ನಿನ್ನ ಸ್ವರೂಪ ದರ್ಶನದಿಂದ ತೃಪ್ತನಾಗಿರುವೆನು. ಸಾಗಮ್ಮ. ನಾನಾದರೂ ನಿರಪರಾಧಿಯು, ನಿನ್ನ ಸಾನ್ನಿಧ್ಯವನ್ನು ಸೇರುವೆನು. ಎಚ್ಚೆತ್ತಾಗ ನಿನ್ನ ಸ್ವರೂಪ ದರ್ಶನದಿಂದ ತೃಪ್ತನಾಗಿರುವೆನು. ಇಲ್ಲಿ ದೇವರನ್ನು ಯಾರು ನೋಡ್ತಾರೆ? ಇಂತಹ ಗುಣಗಳುಳ್ಳವರು ದೇವರನ್ನು ನೋಡ್ತಾರೆ. ಏನ ಗುಣ? ಅದರಲ್ಲಿ ಮೊದಲನೇ ಗುಣ ಏನು? ಮೊದಲನೇ ಗುಣ? ನಿರಪರಾಧಿಯು ನಿನ್ನ ಸಾನ್ನಿಧ್ಯವನ್ನು ಸೇರುವನು. ಎಚ್ಚೆತ್ತಾದ ನಿನ್ನ ಸ್ವರೂಪ ದರ್ಶನದಿಂದ ತೃಪ್ತನಾಗುವೆನು. ಇಲ್ಲಿ ದಾವೀದನು ಹೇಳ್ತಿದ್ದಾನೆ, ನಾನಾದರೂ ನಿರಪರಾಧಿಯು, ನಿನ್ನ ಸಾನ್ನಿಧ್ಯವನ್ನು ಸೇರುವೆನು. ಎಚ್ಚೆತ್ತಾಗ ನಿನ್ನ ಸ್ವರೂಪ ದರ್ಶನದಿಂದ ತೃಪ್ತನಾಗಿರುವೆನು ಅಂತ. ನನ್ನ ಪಿತೃಗಳ ಬಳಿಯಲ್ಲಿ ನಾನು ಸೇರ್ತೀನಿ. ಸೇರಿದ ನಂತರ ಎದ್ದೇಳ್ತೀನಿ. ಆಗ ನಾನು ನಿಮ್ಮನ್ನ ನೋಡ್ತೀನಿ. ಯಾವಾಗ ನೋಡ್ತೀನಿ? ನಾನು ನಿರಪರಾಧಿಯಾದರೆ ನಿಮ್ಮನ್ನು ನೋಡ್ತೀನಿ. ಅಂದ್ರೆ ತಂದೆಯಾದಂತ ದೇವರನ್ನ ಕಾಣಬೇಕಾದರೆ, ದೇವರನ್ನ ನೋಡಬೇಕಾದರೆ, ದೇವರನ್ನು ನಾವು ಕಾಣಬೇಕಾದರೆ ಪ್ರತಿ ಮನುಷ್ಯನು ಏನಾಗಿರಬೇಕು? ಪ್ರತಿ ಮನುಷ್ಯನು ನಿರಪರಾಧಿಯಾಗಿರಬೇಕು, ನಿರಪರಾಧಿಯಾಗಿ ಜೀವಿಸಬೇಕು. ನಾನು ದೇವರನ್ನ ನೋಡ್ತೀನಿ, ದೇವರನ್ನ ನೋಡ್ಬೇಕು ಅನ್ಕೊಂಡ್ರೆ ಯಾವ ರೀತಿ ಜೀವಿಸ್ಬೇಕು? ಯಾವ ರೀತಿ ಜೀವಿಸ್ಬೇಕು? ನಿರಪರಾಧಿಯಾಗಿ ಜೀವಿಸಬೇಕು, ನೀತಿವಂತನಾಗಿ ಜೀವಿಸಬೇಕು. ನಿರಪರಾಧಿ ಅಂದ್ರೆ ಅಪರಾಧವನ್ನು ಮಾಡದೆ ಇರುವ ಹಾಗೆ ಜೀವಿಸಬೇಕು. ಆವಾಗ ನಾವು ದೇವರನ್ನ ಕಾಣ್ತೀವಂತೆ. ಖಂಡಿತವಾಗಿ ನಾವು ದೇವರನ್ನ ನೋಡ್ತೇವೆ. ಯಾವಾಗ? ನಿರಪರಾಧಿಯಾಗಿ ಜೀವಿಸಿದಾಗ. ಆದ್ರೆ ನೀತಿ ಇಲ್ಲದೆ ಬದುಕುವಂತ ಮನುಷ್ಯರು ದೇವರನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಅನೀತಿವಂತರಾಗಿ ಜೀವಿಸುವಂತವರು ದೇವರನ್ನು ನೋಡುವುದಕ್ಕೆ ಸಾಧ್ಯವೇ ಇಲ್ಲ. ಪರಿಶುದ್ಧತೆ ಇಲ್ಲದೆ ಹೃದಯದಲ್ಲಿ ಎಲ್ಲಾ ರೀತಿಯಾದಂತ ಕೆಟ್ಟತನವನ್ನ ಇಟ್ಟುಕೊಂಡು ದೇವರನ್ನ ನಾನು ನೋಡ್ತೀನಿ, ದೇವರನ್ನ ನಾನು ನೋಡಿದ್ದೀನಿ, ಆತನ ಸ್ವರವನ್ನ ನಾನು ಕೇಳಿದ್ದೀನಿ, ದರ್ಶನ ನನಗೆ ಬಂದಿದೆ ಅಂತ ಹೇಳ್ಕೊಳ್ತಿರುವಂತ ಇಂದಿನ ಕ್ರೈಸ್ತವ ಸಮಾಜ
ದೇವರನ್ನ ನೋಡ್ತಾ ಇದ್ದಾರ? ಏನಕ್ಕಂದ್ರೆ ವಿಶ್ವಾಸಿಗಳ ಬಳಿಯಲ್ಲಿ ಇವರೆಲ್ಲರೂ ಮಾಡುತ್ತಿರುವಂತಹ ಒಂದು ರೀತಿ ನೋಡ್ಬೇಕಾದ್ರೆ ದೇವರ ಸಾರೂಪ್ಯವನ್ನು ಅವರ ಒಂದು ಪ್ರವರ್ತನೆಯಲ್ಲಿ ತೋರಿಸುವಂತಹ ವ್ಯಕ್ತಿಗಳು, ದೇವರನ್ನ ತೋರಿಸುವಂತಹ ವ್ಯಕ್ತಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ವಿಶ್ವಾಸಿಗಳನ್ನ ಬಳಸಿಕೊಳ್ಳುವಂತ ಪ್ರಯತ್ನದಲ್ಲಿ ಇದ್ದಾರೆ. ಅವರಿಂದ ಹಣವನ್ನು ಸಂಪಾದನೆ ಮಾಡಿಕೊಳ್ಳುವುದರಲ್ಲಿ, ಅವರಿಂದ ಲಾಭವನ್ನು ಸಂಪಾದನೆ ಮಾಡಿಕೊಳ್ಳುವುದರಲ್ಲಿ ಅವರಿದ್ದಾರೆ. ಅಂಥದ್ರಲ್ಲಿ ದೇವರ ಗುಣಲಕ್ಷಣಗಳನ್ನ ಯಾವ ರೀತಿ ಅವರು ತೋರಿಸ್ತಾ ಇದ್ದಾರೆ? ಈಗ ಸುಳ್ಳುಗಳನ್ನ ಹೇಳಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನನಗೆ ದರ್ಶನವಾಗಿದೆ, ದೇವರು ನನಗೆ ದರ್ಶನ ಕೊಡ್ತಿದ್ದಾರೆ ಅಂತ ಹೇಳಿ ವಿಶ್ವಾಸಿಗಳ ಬಳಿಯಲ್ಲಿ ಒಂದು ಆಸೆಯನ್ನ ತೋರಿಸಿ ಏನ್ ಮಾಡ್ತಿದ್ದಾರೆ ಅಂದಾಗ ಅವರ ಬಳಿಯಲ್ಲಿ ಸಂಪಾದನೆ ಮಾಡಿಕೊಳ್ಳುತ್ತಿದ್ದಾರೆ. ಸಂಪಾದನೆ ಮಾಡಿಕೊಳ್ಳೋದ್ರಲ್ಲಿ ಮುಳುಗೋಗಿದ್ದಾರೆ. ಅಂತದ್ರಲ್ಲಿ ದೇವರನ್ನು ತೋರಿಸ್ತಾ ಇದ್ದಾರ. ಮೊದಲನೇದಾಗಿ ಬೋಧನೆ ಮಾಡುತ್ತಿರುವಂತಹ ಬೋಧಕರೇ ಸರಿಯಾದ ರೀತಿಯಲ್ಲಿ, ಸರಿಯಾದ ವಿಧಾನದಲ್ಲಿ ಬೋಧನೆ ಮಾಡ್ತಾ ಇಲ್ಲ. ದೇವರನ್ನು ಸರಿಯಾದ ರೀತಿಯಲ್ಲಿ ತೋರಿಸ್ತಾ ಇಲ್ಲ. ನೀತಿವಂತರಾಗಿ ಇಲ್ಲದೆ ಅವರು ಏನ್ ಮಾಡ್ತಿದ್ದಾರೆ, ಅಪರಾಧಿಗಳಾಗಿ ಅವರು ದೇವರ ದೃಷ್ಟಿಯಲ್ಲಿ ಕಂಡು ಬರ್ತಿದ್ದಾರೆ. ಇಲ್ಲಿ ದೇವರಿಗೆ ಹೇಳ್ತಿದ್ದಾರೆ ಏನಂತ, ನಿರಪರಾಧಿಯು ದೇವರ ಸ್ವರೂಪ ದರ್ಶನವನ್ನು ಕಾಣ್ತಾರಂತೆ. ಸ್ವರೂಪ ದರ್ಶನವನ್ನು ಕಾಣ್ತಾರಂತೆ. ಯಾರು? ನಿರಪರಾಧಿಗಳು. ಯಾವಾಗ ಕಾಣ್ತಾರೆ? ಯಾವಾಗ ಕಾಣ್ತಾರೆ? ಪಿತೃಗಳ ಬಳಿಗೆ ಸೇರಿದ ನಂತರ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಸಲ ದೇವರನ್ನು ನೋಡುವಂತ ಭಾಗ್ಯ ಸಿಗುತ್ತೆ. ದೇವರನ್ನು ನೋಡುವಂತ ಭಾಗ್ಯ. ನೀತಿ ಇಲ್ಲದೆ ಬದುಕುವಂತ ಮನುಷ್ಯರು ದೇವರನ್ನ ನೋಡುವುದಕ್ಕೆ ಸಾಧ್ಯನೇ ಇಲ್ಲ. ಪರಿಶುದ್ಧತೆ ಇಲ್ಲದೆ ದೇವರನ್ನು ನೋಡುವುದಕ್ಕೆ ಸಾಧ್ಯನೇ ಇಲ್ಲ. ದೇವರು ಹೇಳ್ತಿದ್ದಾರೆ ಏನಂತ, ನೀತಿವಂತನು ನನ್ನನ್ನು ನೋಡಬಹುದು. ನಿನ್ನ ತಂದೆ ತಾಯಿಯನ್ನು ನೋಡುತ್ತಿದ್ದೀಯಾ? ತಂದೆಯನ್ನ ನೋಡ್ತಾ ಇದೀಯಾ? ಹುಟ್ಟಿದ ನಂತರ ನೋಡ್ತಾ ಇದೀಯಾ? ಈ ಲೋಕವನ್ನು ನೋಡಿದೀಯಾ? ತಂದೆ ತಾಯಿಗಳನ್ನ ಇವರನ್ನು ನೋಡಿದ್ಯಾ? ಆದ್ರೆ ಮರಣಿಸಿದ ನಂತರ ನೀನು ನೋಡಬೇಕಾದಂಥದ್ದು ಯಾರನ್ನ? ಸತ್ತ ನಂತರ ನಿನಗೆ ಕಾಣಿಸಬೇಕಾದಂಥದ್ದು ಯಾರು? ಸತ್ತ ನಂತರ ನಮಗೆ ಕಣ್ಣು ಮುಚ್ಚಿ ಕಣ್ಣು ತೆರೆಯೋಷ್ಟ್ರಲ್ಲಿ ನಮಗೆ ಕಾಣಿಸಬೇಕಾದದ್ದು ಯಾರು ಕಾಣಿಸ್ತಾರೆ? ಯಾರು ಕಾಣಿಸ್ತಾರೆ? ನಮಗೆ ಕಾಣಿಸಬೇಕಾದಂಥದ್ದು ಯಾರು? ನೀತಿವಂತರು. ಪಿತೃಗಳ ಬಳಿಯಲ್ಲಿ ನಾವು ಸೇರಬೇಕು. ಸತ್ತ ನಂತರ ಮುಚ್ಚಿ ಕಣ್ ತೆರೆಯೋಷ್ಟ್ರಲ್ಲಿ ನಮಗೆ ಕಾಣಿಸಬೇಕಾದಂಥದ್ದು ಪಿತೃಗಳು. ಅವರ ಬಳಿಯಲ್ಲಿ ಸೇರಿದ ನಂತರ ಒಟ್ಟಾಗಿ ನಾವು ದೇವರನ್ನ ನೋಡುವಂತ ಭಾಗ್ಯವನ್ನು ನಾವು ಪಡೆದುಕೊಳ್ತೀವಿ. ನನ್ನ ಸ್ವರೂಪ ದರ್ಶನ ಅಂತ ಹೇಳ್ತಿದ್ದಾರೆ. ಈ ಲೋಕವನ್ನು ಬಿಟ್ಟ ನಂತರ ಕಾಣಿಸೋದೇನು? ದೇವರ ಸ್ವರೂಪ ದರ್ಶನ. ದೇವರ ಸ್ವರೂಪ ದರ್ಶನವನ್ನು ಕಾಣಬೇಕಂದ್ರೆ ನಾವು ಯಾವ ರೀತಿ ಜೀವಿಸಬೇಕು? ನಿರಪರಾಧಿಗಳಾಗಿ ಜೀವಿಸಬೇಕು. ಅಷ್ಟೇ ಆಗ್ಲಿ ದೇವರು ಕಾಣಿಸ್ತಾ ಇಲ್ಲ. ಯಾಕೆ ದೇವರು ಕಾಣಿಸ್ತಾ ಇಲ್ಲ? ಈ ಒಂದು ಪ್ರಶ್ನೆಯನ್ನ ಇಟ್ಕೊಂಡು ಅನೇಕರು ಅನೇಕ ವಿಧದಲ್ಲಿ ಜೀವಿಸ್ತಾ ಇದ್ದಾರೆ. ಅದಕ್ಕೆ ದೇವರು ಹೇಳ್ತಿದ್ದಾರೆ ಏನಂತ ಹೇಳಿದ್ರೆ, ಮೊದಲನೇದಾಗಿ ನಿರಪರಾಧಿಗಳಾಗಿ ಜೀವಿಸಬೇಕು. ಮೊದಲನೇದಾಗಿ ಯಾವ ರೀತಿ ಜೀವಿಸಬೇಕು? ನಿರಪರಾಧಿಗಳಾಗಿ ಜೀವಿಸಬೇಕು. ಎರಡನೇದಾಗಿ ಯಾರು ನೋಡ್ತಾರೆ ದೇವರನ್ನ?
ಎರಡನೇದಾಗಿ ಯಾರು ನೋಡ್ತಾರೆ ದೇವರನ್ನ ಅನ್ನುವಂಥದ್ದನ್ನ ಆಲೋಚನೆ ಮಾಡುವಾಗ ಕೀರ್ತನೆಗಳ 11ನೇ ಅಧ್ಯಾಯ 7ನೇ ವಚನ. ಕೀರ್ತನೆಗಳು 11ನೇ ಅಧ್ಯಾಯ 7ನೇ ವಚನ. ಯಾಕೆಂದರೆ ನೀತಿ ಸ್ವರೂಪನಾದ ಯೆಹೋವನು ನೀತಿಯನ್ನು ಮೆಚ್ಚುವನಾಗಿದ್ದಾನೆ, ಸಜ್ಜನರು ಆತನ ಸಾನ್ನಿಧ್ಯದಲ್ಲಿ ಇರುವರು. ಯಾಕೆಂದರೆ ನೀತಿವಂತರು, ನೀತಿ ಸ್ವರೂಪನಾದ ಯೆಹೋವನು ನೀತಿಯನ್ನು ಮೆಚ್ಚುವವನಾಗಿದ್ದಾನೆ, ಸಜ್ಜನರು ಆತನ ಸಾನ್ನಿಧ್ಯದಲ್ಲಿ ಇರುವರು. ಆತನ ಸಾನ್ನಿಧ್ಯದಲ್ಲಿ ಇರುವರಂತೆ. ಯಾರಿರ್ತಾರೆ ಆತನ ಸಾನ್ನಿಧ್ಯದಲ್ಲಿ? ಸಜ್ಜನರು ಆತನ ಸನ್ನಿಧಿಯಲ್ಲಿ ಇರುವರು ಅಂತೆ. ಸಜ್ಜನರು ಅಂದ್ರೆ ನೀತಿವಂತರು, ಯಥಾರ್ಥವಂತರು, ಸಜ್ಜನರಾಗಿ ಜೀವಿಸಬೇಕು. ಸಜ್ಜನರು ಎಲ್ಲಿರ್ತಾರೆ? ಆತನ ಸನ್ನಿಧಿಯಲ್ಲಿ ಇರ್ತಾರೆ. ಆತನ ಸನ್ನಿಧಿಯಲ್ಲಿ ಇದ್ದು ಆತನನ್ನ ಕಾಣಬಹುದು. ಮೊದಲನೇದಾಗಿ ನಾವು ನೋಡ್ಕೊಂಡ್ವಿ ಏನಂತ ನೋಡ್ಕೊಂಡ್ವಿ? ನಿರಪರಾಧಿಗಳು ದೇವರ ಸ್ವರೂಪ ದರ್ಶನವನ್ನು ಕಾಣ್ತಾರತ್ತೆ. ಸ್ವರೂಪ ದರ್ಶನವನ್ನು ಕಂಡು ತೃಪ್ತರಾಗ್ತಾರಂತೆ. ಎರಡನೇದಾಗಿ ಏನಂತ ಹೇಳ್ತಿದ್ದಾರೆ ಅಲ್ಲಿ? ಸಜ್ಜನರು ಆತನ ಸಾನ್ನಿಧ್ಯದಲ್ಲಿರುವರು. ಎರಡನೇದಾಗಿ ಸಜ್ಜನರು ಆತನ ಸಾನ್ನಿಧ್ಯದಲ್ಲಿರುವರು ಅಂದ್ರೆ ಯಥಾರ್ಥವಂತರು ಹಾಗೆ ಜೀವಿಸಿದರೆ ಆತನ ಮುಖವನ್ನು ನೋಡುವುದಕ್ಕೆ ಆಗತ್ತೆ, ಆತನ ಸಾನ್ನಿಧ್ಯದಲ್ಲಿ ಇರುವುದಕ್ಕೆ ಆಗತ್ತೆ, ಆತನ ಸಾನ್ನಿಧ್ಯದಲ್ಲಿ ಇರಬಹುದು. ಪಾಪಿಯಾಗಿದ್ದರೆ ಆತನ ಮುಖವನ್ನು ನೋಡುವುದಕ್ಕೆ ಆಗುತ್ತಾ? ಆಗುವುದಿಲ್ಲ. ನೋಡುವುದಕ್ಕೆ ಚಾನ್ಸೇ ಇಲ್ಲ ದೇವರನ್ನ ನೋಡುವುದಕ್ಕೆ. ಯಥಾರ್ಥವಂತರಾಗಿ ಜೀವಿಸಿದರೆ ಮಾತ್ರ ದೇವರನ್ನು ನೋಡುವುದಕ್ಕೆ ಆಗ್ತದೆ. ದಾವಿದನು ಹೇಳ್ತಿದ್ದಾನೆ ದೇವರಿಗೆ ಏನಂತ ಹೇಳಿದ್ರೆ, ದೇವರೇ, ನಾನು ನಿನಗೆ ಒಂದು ದೊಡ್ಡ ದೇವಾಲಯವನ್ನು ನಿಮ್ಗೆ ಕಟ್ತೇನೆ. ನೀವು ನನ್ನನ್ನ ಎಲ್ಲೋ ಇದ್ದಂತ, ನನ್ನನ್ನ ಕುರಿ ಕಾಯ್ಕೊಂಡು ಇದ್ದಂತ ನನ್ನನ್ನ ನೀವು ಒಂದು ಉನ್ನತವಾದಂತ ಸ್ಥಾನಕ್ಕೆ ಕರ್ಕೊಂಡ್ ಬಂದ್ರಿ. ಒಂದು ಸ್ಥಾನದಲ್ಲಿ ಉನ್ನತವಾದಂತ ಶ್ರೇಷ್ಠನಾಗಿ ನನ್ನನ್ನ ನಿಲ್ಲಿಸಿದ್ರಿ, ರಾಜನಾಗಿ ಮಾಡಿದ್ರಿ. ಅದಕ್ಕೆ ನಾನು ನಿಮ್ಗೆ ಒಂದು ಮಂದಿರವನ್ನ ಕಟ್ತೇನೆ ಅಂತ ಹೇಳಿ ದಾವಿದನು ಅನ್ಕೊಂಡಾಗ ದೇವರು ಹೇಳ್ತಿದ್ದಾರೆ ಏನಂತ ಹೇಳಿದ್ರೆ, ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ನನಗೆ ನೀವು ಮಂದಿರ ನಿರ್ಮಾಣ ಮಾಡ್ತೀರಾ? ನನಗೆ ಈ ಭೂಮಂಡಲವೇ, ಈ ವಿಶ್ವವೇ ಸಾಕಾಗುವುದಿಲ್ಲ. ಅಷ್ಟು ದೊಡ್ಡ ಆಕಾರ ನಂದು. ಅಂಥದ್ರಲ್ಲಿ ಮಾನವನು ನೀನು ಮಾಡುವಂತಹ ದೇವಾಲಯದಲ್ಲಿ ನಾನು ನಿವಾಸ ಮಾಡ್ತೀನ ಅಂತ ಹೇಳಿ ದೇವರು ಕೇಳಿದಾಗ ದೇವರು ಕೇಳ್ತಾ ಇದ್ದಾರೆ. ಆದ್ರೆ ದೇವರು ಇಂತಹ ಒಂದು ಆತ್ಮ ಸ್ವರೂಪನಾದಂತ ದೇವರು, ಇಂಥ ಒಂದು ದೊಡ್ಡ ಒಂದು ಸ್ವರೂಪದಲ್ಲಿ ಇದ್ದಂತ ದೇವರು, ಆತ್ಮ ಸ್ವರೂಪರಾದಂತ ದೇವರು ದಾವೀದನ ಮಹಾಭಕ್ತನಾದಂತಹ ದಾವೀದನು ಕಟ್ಟುವಂತ ದೇವಾಲಯ ಕಟ್ಟುತ್ತೇನೆ ಅಂತ ಹೇಳಿದ್ರೆ, ಅಂತ ದೇವಾಲಯದಲ್ಲೇ ಇರಲು ಇಷ್ಟಪಡದಂತ ದೇವರು, ಅಂತ ದೊಡ್ಡ ಆಕಾರವುಳ್ಳಂತ ದೇವರು ನಾನು ನೋಡಬೇಕಂತ ಅನ್ಕೊಂಡು ನಿನಗೆ ಹೇಗೆ ಜೀವಿಸಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಕಾಣಿಸಬೇಕು, ನಮಗೆ ಕಾಣಿಸಬೇಕು ಅಂತ ಆಲೋಚಿಸಿದಂತ ದೇವರು ಏನಂತ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಹೇಳ್ತಿರುವಂತ ಮಾತು ಏನಂತ ಹೇಳಿದ್ರೆ, ಯಥಾರ್ಥವಂತರಾಗಿ ಸಜ್ಜನರಾಗಿ ಜೀವಿಸಬೇಕು. ನೀವು ಒಳ್ಳೆ ರೀತಿಯಾಗಿ ದೊಡ್ಡ ಗಾತ್ರದಲ್ಲಿ ಶ್ರೇಷ್ಠವಾಗಿ ಪ್ರಪಂಚದಲ್ಲೇ ಅತ್ಯುತ್ತಮವಾದಂತ ದೇವಾಲಯವನ್ನು ಕಟ್ಟಿದ್ರೆ ನಾನು ಅಲ್ಲಿ ನಿವಾಸ ಮಾಡೋದಿಲ್ಲ. ಅಲ್ಲಿ ನಿಮ್ಗೆ ಕಾಣಿಸೋದಿಲ್ಲ. ನಾನು ಎಲ್ಲಿ ಕಾಣಿಸ್ತೇನೆ? ನಾನು ನಿಮಗೆ ಎಲ್ಲಿ ಕಾಣಿಸ್ತೇನೆ? ಯಾವಾಗ ಕಾಣಿಸ್ತೇನೆ ಅಂದಾಗ, ಸಜ್ಜನರಾಗಿ ಜೀವಿಸಿದಾಗ,
ನಿರಪರಾಧಿಗಳಾಗಿ ಜೀವಿಸಿದಾಗ ನಾನು ನಿಮಗೆ ಕಾಣಿಸುತ್ತೇನೆ, ನಾನು ನಿಮಗೆ ಕಾಣಿಸ್ತೇನೆ ಅಂತ ಹೇಳ್ತಾರೆ. ಎಂತವ್ರು ನೋಡ್ತಾರೆ ಹಾಗಾದ್ರೆ ದೇವರನ್ನ? ಇನ್ಯಾರು ದೇವರನ್ನ ನೋಡ್ತಾರೆ ಎನ್ನುವಂಥದ್ದನ್ನ ಆಲೋಚನೆ ಮಾಡುವಾಗ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳ್ತಿದ್ದಾರೆ ನೋಡಿ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಇಲ್ಲಿ ಏನಂತ ಹೇಳ್ತಿದ್ದಾರೆ? ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಮರಣಿಸಿದರೆ ದೇವರನ್ನ ನೋಡ್ತೀರಾ, ಮರಣಿಸಿದ ನಂತರ ದೇವರನ್ನ ನೋಡ್ತೀರಾ. ಮರಣಿಸಿದ ನಂತರ ಬೇಕಾದದ್ದು ಮೊದಲನೇದಾಗಿ, ಮರಣಿಸಿದ ನಂತರ ದೇವರನ್ನು ನೋಡಬೇಕಾದರೆ ಮೊದಲನೇದಾಗಿ ಏನಿರ್ಬೇಕು? ಮೊದಲನೇದಾಗಿ ನಿರಪರಾಧಿಗಳಾಗಿ ಜೀವಿಸಬೇಕು, ಎರಡನೇದಾಗಿ ಸಜ್ಜನರಾಗಿ ಜೀವಿಸಬೇಕು. ಈಗ ಮೂರನೇದಾಗಿ ಏನಂತ ಹೇಳ್ತಿದ್ದಾರೆ? ನಿರ್ಮಲ ಚಿತ್ತರು, ನಿರ್ಮಲ ಚಿತ್ತರು ದೇವರನ್ನು ನೋಡುವರಂತೆ. ನಿರ್ಮಲ ಚಿತ್ತರು ಅಂದ್ರೆ ಹೃದಯವನ್ನು ಶುದ್ಧವನ್ನಾಗಿಟ್ಟುಕೊಂಡು ಜೀವಿಸುವವರು, ಹೃದಯವನ್ನು ಶುದ್ಧವಾಗಿ ಇಟ್ಟುಕೊಂಡು ಜೀವಿಸಬೇಕು. ಅಂತವ್ರು ಏನ್ ನೋಡ್ತಾರೆ? ದೇವರನ್ನ ನೋಡ್ತಾರಂತೆ, ದೇವರನ್ನ ನೋಡ್ತಾರೆ. ಈ 3 ಗುಣಲಕ್ಷಣಗಳನ್ನ ಜೀವಿಸಿದಂತಹ ಮಹಾನ್ ವ್ಯಕ್ತಿ ಯಾರು ಅಂದಾಗ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಆತನು ಇಂತಹ ಗುಣಲಕ್ಷಣಗಳನ್ನ ಧರಿಸಿಕೊಂಡು ಜೀವಿಸಿದರು. ಯಥಾರ್ಥವಂತರಾಗಿ, ನೀತಿವಂತರಾಗಿ, ನಿರ್ಮಲ ಚಿತ್ತರಾಗಿ, ಶುದ್ಧ ಹೃದಯ ಉಳ್ಳವರಾಗಿ ಜೀವಿಸಿದಂತ ಮಹಾನ್ ವ್ಯಕ್ತಿ ಯೇಸು ಕ್ರಿಸ್ತರು. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ ಏನಂತ? ತಂದೆಯನ್ನು ನೋಡುವುದಕ್ಕೆ ಬಯಸುವವನು ನನ್ನನ್ನು ನೋಡಿದರೆ ಸಾಕು, ತಂದೆಯನ್ನು ಕಾಣುತ್ತಾರೆ ಅಂತ. ಈ ಲಕ್ಷಣಗಳು ಇದ್ರೆ ಸಾಕು. ಈ ಲಕ್ಷಣಗಳು ಇದ್ದಂತ ನನ್ನಲ್ಲಿ ನೀವು ತಂದೆಯನ್ನ ನೋಡಬಹುದು. ಅಂದ್ರೆ ಶಿಷ್ಯರು ಫಿಲಿಪ್ಪನು ಕೇಳಿದಂತ ಪ್ರಶ್ನೆಗೆ ಇಲ್ಲಿ ಉತ್ತರ ಏನಂತ ಸಿಗ್ತಾ ಇದೆ ಅಂದಾಗ, ತಂದೆಯನ್ನ ನನಗೆ ತೋರ್ಸ್ರಿ, ತಂದೆಯನ್ನ ನನಗೆ ತೋರ್ಸ್ರಿ ಅಂತ ಹೇಳ್ತಿದ್ದೀರಲ್ವಾ. ಇಷ್ಟು ಕಾಲ ನಿಮ್ಮ ಬಳಿಯಲ್ಲೇ ನಾನು ಜೀವಿಸಿದ್ದೀನಲ್ವಾ, ನೀವು ನನ್ನಲ್ಲಿ ನೀವು ತಂದೆಯನ್ನ ನೋಡ್ಲಿಲ್ವಾ? ಯಾವತ್ತೂ ಆಲೋಚನೆ ಮಾಡಿಲ್ವಾ? ಯಾವತ್ತೂ ಆಲೋಚನೆ ಮಾಡಿಲ್ವಾ? ನನ್ನ ತಂದೆ ಅಂತ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಆತನು ಸಾಕ್ಷಾತ್ ಸರ್ವಶಕ್ತನಾದಂತ ದೇವರ ಮಗನಾದಂತ ನಾನು ಅಂತ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ನನ್ನ ತಂದೆ ಅಂತ ಹೇಳ್ಕೊಳ್ತಾ ಬರ್ತಾ ಇದ್ದೀನಲ್ವಾ. ನನ್ನ ತಂದೆ ಎಷ್ಟು ಶ್ರೇಷ್ಠರು ಅಂತ ಹೇಳ್ಕೊಂಡ್ ಬರ್ತಾ ಇದ್ದೀನಲ್ವಾ. ನನ್ನ ಜೀವನ ಶೈಲಿಯನ್ನ ನೀವು ನೋಡ್ತಾನೆ ಬರ್ತಾ ಇದ್ದೀರಿ. ನಾನು ಯಾವ ರೀತಿ ಸುವಾರ್ತೆ ಮಾಡ್ತಿದ್ದೀನಿ, ಯಾವ ರೀತಿಯಲ್ಲಿ ನಾನು ಜೀವಿಸ್ತಾ ಇದ್ದೀನಿ, ಹೇಗೆ ನಾನು ಇದ್ದೀನಿ, ನನ್ನಲ್ಲಿ ದೇವರು ನನ್ನಲ್ಲಿ ಆ ಒಂದು ಲಕ್ಷಣಗಳು ನಿಮ್ಗೆ ಕಾಣಿಸ್ಲಿಲ್ವಾ ಅಂತ ಹೇಳಿ ಕೇಳಿದಾಗ ಅವರ ಒಂದು ಪ್ರಶ್ನೆಗೆ, ಅವರ ಒಂದು ಮಾತಿಗೆ ಅವರು ಎಲ್ಲರೂ ಏನಾಗ್ತಾರೆ ಅಂದ್ರೆ ಸೈಲೆಂಟ್ ಆಗ್ಬಿಡ್ತಾರೆ. ಅಂದ್ರೆ ನನ್ನನ್ನು ನೋಡಿದವರು ದೇವರನ್ನು ನೋಡಿದ್ದಾರೆ, ನನ್ನನ್ನ ನೋಡಿದವರು ದೇವರನ್ನು ನೋಡಿದ್ದಾರೆ, ತಂದೆಯನ್ನ ನೋಡಿದ್ದಾರೆ, ದೇವರನ್ನ ನೋಡಿದ್ದಾರೆ. ಎಲ್ಲಾ ಲಕ್ಷಣಗಳು ಇದ್ದಂತೆ ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ ಏನಂತ? ನನ್ನನ್ನು ನೋಡಿದವರು ತಂದೆಯನ್ನು ನೋಡಿದ್ದಾರೆ. ಅದಕ್ಕೆ ಹೇಳ್ತಾರೆ ಏನಂತ ಹೇಳಿ, ಏನಂತ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತರು ಏನಂತ ಹೇಳ್ತಾರೆ ಅಂದ್ರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಂತ ಹೇಳಿ. ದೇವರನ್ನು ನೋಡಬೇಕಾದರೆ, ದೇವರನ್ನ ಕಾಣಬೇಕಾದರೆ ನನ್ನ ಮೂಲಕ ಹೊರತು ಯಾರು ದೇವರನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ.
ನನ್ನ ಮೂಲಕವೇ ಹೊರತು ದೇವರನ್ನು ಯಾರು ನೋಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ದೇವರನ್ನ ನೋಡಬೇಕಾದ್ರೆ ನಾವು ಯಾವ ರೀತಿ ಜೀವಿಸಬೇಕು? ಯಾವ ರೀತಿ ಜೀವಿಸಬೇಕು ಅಂದಾಗ ಈ ಗುಣಲಕ್ಷಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸಬೇಕು. ಏನದು? ನಿರಪರಾಧಿಯಾಗಿ ಜೀವಿಸಬೇಕು, ಸಜ್ಜನರಾಗಿ ಜೀವಿಸಬೇಕು, ನಿರ್ಮಲ ಚಿತ್ತರಾಗಿ ಜೀವಿಸಬೇಕು, ಪರಿಶುದ್ಧರಾಗಿ ಜೀವಿಸಬೇಕು, ಹೃದಯವನ್ನ ಶುದ್ಧವಾಗಿಟ್ಟುಕೊಂಡು ಜೀವಿಸಬೇಕು. ಈ ಎಲ್ಲಾ ಲಕ್ಷಣಗಳನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಾವು ಒಳ್ಳೆ ರೀತಿಯಾಗಿ ಜೀವಿಸಬೇಕು. ಆದ್ರೆ ನಾವು ಜೀವಿಸ್ತಾ ಇದೀವ ಅಂದಾಗ, ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಂಡಾಗ ಹೆಚ್ಚಾಗಿ ನಾವು ತಪ್ಪಿ ಹೋಗ್ತಾ ಇದ್ದೇವೆ. ಹೆಚ್ಚಾಗಿ ನಾವು ದೇವರಿಗೆ ದೂರವಾಗುವಂತ ಪರಿಸ್ಥಿತಿಯಲ್ಲಿದ್ದೇವೆ. ಇಂತಹ ಲೋಕದಲ್ಲಿ ಸೈತಾನನು ಅವನ ಒಂದು ತಂತ್ರೋಪಾಯಗಳಿಂದ ಗರ್ಜಿಸುವ ಸಿಂಹದ ಹಾಗೆ ಯಾರನ್ನು ನುಂಗಲಿ, ಯಾರನ್ನು ನಾಶ ಮಾಡಲಿ ಎಂದು ತಿರುಗುತ್ತಾ ಅವನಿಗೆ ಸ್ವಲ್ಪವೇ ಸಮಯವೆಂದು ತಿಳಿದುಕೊಂಡು ಅತಿ ವೇಗವಾಗಿ ಅವನು ಕೆಲಸ ಮಾಡ್ತಿದ್ದಾನೆ. ಅತಿ ವೇಗವಾಗಿ ಕೆಲಸ ಮಾಡ್ತಿದ್ದಾನೆ. ಒಂದು ವಸ್ತುವನ್ನು ತಯಾರು ಮಾಡುವುದಕ್ಕೆ ಹಲವಾರು ಪ್ರಯತ್ನಗಳು ಬೇಕು, ಹಲವಾರು ಪರಿಶೋಧನೆಗಳು ಬೇಕು. ಆದರೆ ಆ ವಸ್ತುವನ್ನ ನಾಶ ಮಾಡುವುದಕ್ಕೆ ಒಂದು ಕ್ಷಣ ಸಾಕು. ಅಂತ ಒಂದು ಕೆಲಸದಲ್ಲಿ ಸೈತಾನನು ಇದ್ದಾನೆ. ಯಾರನ್ನು ನುಂಗಲಿ, ಯಾರನ್ನು ನುಂಗಲಿ, ಯಾರನ್ನು ನುಂಗಲಿ ಅಂತ. ಆದರೆ ನಾಶವಾಗದ ಪರಿಸ್ಥಿತಿಯಲ್ಲಿ ನಾವು ಇದ್ದೇವಾ? ಅಷ್ಟು ಬಲವಾಗಿ, ಅಷ್ಟು ದೃಢವಾಗಿ ನಮ್ಮ ಮನಸ್ಸನ್ನ ಇಟ್ಟುಕೊಂಡಿದ್ದೇವಾ ಎನ್ನುವಂಥದ್ದನ್ನ ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು. ಯಾಕಂದ್ರೆ ಸೈತಾನನು ಅವನಿಗೆ ಸ್ವಲ್ಪವೇ ಸಮಯ ಸ್ವಲ್ಪವೆಂದು ತಿಳಿದುಕೊಂಡವನು ಯಾರನ್ನು ನುಂಗಲಿ ಎಂದು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಅವನು ತಿರುಗ್ತಾ ಇದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತರವರು ಬಂದ್ರು. ಅವನ ಒಂದು ಗುಣಲಕ್ಷಣಗಳು, ಅವನು ಯಾವ ರೀತಿ ನಮ್ಮನ್ನು ವಂಚಿಸ್ತಾನೆ, ಯಾವ ರೀತಿ ಅವನು ಮೋಸ ಮಾಡ್ತಾನೆ, ಯಾವ ರೀತಿ ಮನುಷ್ಯರನ್ನ ಅವನ ವಶಕ್ಕೆ ತೆಗೆದುಕೊಂಡು ಬರ್ತಾನೆ ಅಂತ. ಪಾಪಿಗಳ ಬಳಿಯಲ್ಲಿ ಜೀವಿಸಿ ಪಾಪ ಮಾಡದೆ ಇರುವಂತ ವ್ಯಕ್ತಿ ಯೇಸು ಕ್ರಿಸ್ತರು. ನನ್ನಲ್ಲಿ ಪಾಪವಿದೆ ಎಂದು ನಿರೂಪಣೆ ಮಾಡ್ರಿ ಎಂದು ಚಾಲೆಂಜ್ ಮಾಡಿದಂತ ಯೇಸು ಕ್ರಿಸ್ತರು. ಪರಿಶುದ್ಧರಾಗಿ ಜೀವಿಸಿದಂತ ಯೇಸು ಕ್ರಿಸ್ತರು, ನೀತಿವಂತರಾಗಿ ಜೀವಿಸಿದಂತ ಯೇಸು ಕ್ರಿಸ್ತರು, ನನ್ನಲ್ಲಿ ದೋಷವಿಲ್ಲವೆಂದು ಧೈರ್ಯದಿಂದ ಹೇಳಿದಂತ ಯೇಸು ಕ್ರಿಸ್ತರು, ನಾನೇ ಮಾರ್ಗ, ನಾನೇ ಜೀವ ಎಂದು ಹೇಳಿದಂತ ಯೇಸು ಕ್ರಿಸ್ತರು, ಸೈತಾನನನ್ನ ಸೋಲಿಸಿದಂತ ಯೇಸು ಕ್ರಿಸ್ತರು. ಇಂಥ ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ, ನನ್ನನ್ನ ನೋಡಿದವನು ತಂದೆಯನ್ನ ನೋಡಿದನು ಅಂತ. ಅಂದ್ರೆ ದೇವರನ್ನ ನೋಡಬೇಕಾದ್ರೆ ಮೊದಲನೇದಾಗಿ ನಾವು ಯೇಸು ಕ್ರಿಸ್ತರನ್ನ ನೋಡ್ಬೇಕು. ಯೇಸು ಕ್ರಿಸ್ತನಲ್ಲಿ ಏನಿದೆ? ಎಲ್ಲಾ ಗುಣಲಕ್ಷಣಗಳು, ಎಲ್ಲಾ ಒಳ್ಳೆಯ ಕ್ಯಾರೆಕ್ಟರ್ಗಳು ಯೇಸು ಕ್ರಿಸ್ತರಲ್ಲಿದೆ. ಪರಿಶುದ್ಧರಾಗಿ ಜೀವಿಸಿದಂತ ವ್ಯಕ್ತಿ ಯೇಸು ಕ್ರಿಸ್ತರು. ಈ ಎಲ್ಲಾ ಗುಣಲಕ್ಷಣಗಳು ಆತನಲ್ಲಿ ಇದ್ದಾಗ ಆತನನ್ನು ನಾವು ಏನ್ ಮಾಡ್ಬೇಕು ಅಂದಾಗ ಆತನನ್ನ ನಾವು ನಮ್ಮಲ್ಲಿ ಆತನನ್ನ ಇಟ್ಟುಕೊಂಡು ನಮ್ಮಲ್ಲಿ ಧರಿಸಿಕೊಂಡು ನಾವು ಜೀವಿಸುವಾಗ ಪರಿಶುದ್ಧರಾಗಿ ನೀತಿವಂತರಾಗಿ ನಾವು ಜೀವಿಸಬೇಕು. ಅವಾಗ ನಮ್ಮಲ್ಲಿ ಯೇಸು ಕ್ರಿಸ್ತರು ಪರಿಶುದ್ಧಾತ್ಮರು ಇದ್ದರೆ ಯೇಸು ಕ್ರಿಸ್ತರನ್ನ ಧರಿಸಿಕೊಂಡಂತ ನಾವು ಪರಿಶುದ್ಧರ ಆತ್ಮರು ನಮ್ಮಲ್ಲಿದ್ದು ನಮಗೆ ಬಲಪಡಿಸಿದಂತ ಆತನ ಮಾತುಗಳ ಮೂಲಕ ನಮ್ಮನ್ನು ಎಚ್ಚರಿಸುತ್ತಿರುವಂತಹ ಪರಿಶುದ್ಧಾತ್ಮ ದೇವರು ಇವರು ನಮ್ಮ ದೇಹದಲ್ಲಿ ಇರ್ಬೇಕಾದ್ರೆ ನಾವು ಯಾವ ರೀತಿ ಇರ್ತೀವಿ ಅಂದಾಗ ಬಲವಂತರಾಗಿರ್ತೀವಿ,
ಬಲವಂತರಾಗಿರ್ತೀವಿ, ಅವಾಗ ಸೈತಾನನನ್ನ ಸೋಲಿಸುವಂತ ಶಕ್ತಿ ನಮ್ಮಲ್ಲಿರುತ್ತೆ. ಅಂತ ಶಕ್ತಿ ನಮ್ಮಲ್ಲಿ ಇರಬೇಕಂದ್ರೆ ವಾಕ್ಯಗಳು ನಮಗೆ ತಿಳಿದಿರ್ಬೇಕು, ಯಾವ ರೀತಿ ಅವನ ಒಟ್ಟಿಗೆ ಯುದ್ಧ ಮಾಡ್ಬೇಕು ಅನ್ನುವಂತ ತಿಳಿದಿರ್ಬೇಕು. ತಿಳಿದಿದ್ದಾಗ ನಾವು ಅವನ ತಂತ್ರೋಪಾಯಗಳಿಗೆ ಬೀಳದೆ ಅವನನ್ನು ಜಯಿಸುವಂತಹ ಒಂದು ಮಹಾಶಕ್ತಿಯನ್ನ ನಾವು ಹೊಂದಿಕೊಳ್ತೀವಿ. ಯಾವಾಗ? ಪ್ರತಿದಿನವೂ ಸತ್ಯವೇದವನ್ನು ಅಭ್ಯಾಸ ಮಾಡುವಾಗ, ವಾಕ್ಯಗಳನ್ನ ನಮ್ಮ ನರಗಳಲ್ಲಿ ಇಟ್ಟುಕೊಂಡಾಗ, ನಮ್ಮ ಹೃದಯದಲ್ಲಿ, ನಮ್ಮ ಮೆದುಳಲ್ಲಿ ಇಟ್ಟುಕೊಂಡಾಗ ನಾವು ಸೈತಾನನನ್ನ ಸೋಲಿಸುವುದಕ್ಕೆ ಅವಕಾಶ ಇರುತ್ತೆ. ಯೇಸು ಕ್ರಿಸ್ತರ ಹಾಗೆ ಜೀವಿಸುವುದಕ್ಕೆ ಅವಕಾಶವಿರುತ್ತೆ. ಆತನ ಹಾಗೆ ಪರಿಶುದ್ಧರಾಗಿ, ನೀತಿವಂತರಾಗಿ, ನಿರ್ದೋಷಿಗಳಾಗಿ ಜೀವಿಸುವುದಕ್ಕೆ ಅವಕಾಶ ಇರುತ್ತೆ. ಆಗ ಮಾತ್ರ ಸಾಧ್ಯ ದೇವರನ್ನು ನೋಡುವುದಕ್ಕೆ, ದೇವರನ್ನ ಕಾಣುವುದಕ್ಕೆ. ಆಗಿರುವುದರಿಂದ ಪ್ರತಿಯೊಬ್ಬರು ಕೂಡ ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳೋಣ. ನಾವು ದೇವರನ್ನ ನೋಡ್ತಾ ಇದೀವಿ, ದೇವರನ್ನು ನೋಡುವುದಕ್ಕೆ ನಾವು ಸಿದ್ಧರಾಗಿದ್ದೀವ? ಸತ್ತ ನಂತರ ನಾವು ದೇವರನ್ನ ನೋಡ್ತೀವ? ನಮ್ಮಲ್ಲಿ ಆ ಕಾನ್ಫಿಡೆಂಟ್ ಅನ್ನೋದು ಇದೆಯಾ? ಸತ್ತ ನಂತರ ನಾನು ದೇವರನ್ನು ಖಂಡಿತವಾಗ್ಲಿ ನಾನು ದೇವರನ್ನು ನೋಡ್ತೀನಿ, ನನ್ಗೆ ದೇವ್ರು ಕಾಣಿಸ್ತಾರೆ, ಆತನ ಸ್ವರೂಪವನ್ನು ನಾನು ನೋಡ್ತೀನಿ, ಆತನ ಸಾನ್ನಿಧ್ಯದಲ್ಲಿ ನಾನು ಇರ್ತೀನಿ, ಆತನ ಸನ್ನಿಧಿಯಲ್ಲಿ ನಾನು ಜೀವಿಸ್ತೀನಿ ಅನ್ನುವಂತ ಒಂದು ಕಾನ್ಫಿಡೆಂಟ್ ನಮ್ಮಲ್ಲಿ ಇದೆಯಾ ಅನ್ನುವಂಥದ್ದನ್ನ ನಾವು ಆಲೋಚನೆ ಮಾಡಿಕೊಳ್ಳಬೇಕು. ದೇವರನ್ನು ನೋಡಬೇಕಾದ್ರೆ ಯೇಸು ಕ್ರಿಸ್ತರನ್ನ ನೋಡ್ಬೇಕು. ದೇವರನ್ನು ನೋಡ್ಬೇಕಾದ್ರೆ, ಸತ್ತ ನಂತರ ದೇವರನ್ನು ನೋಡ್ಬೇಕಾದ್ರೆ ಪರಿಶುದ್ಧರಾಗಿ, ನಿರ್ದೋಷಿಗಳಾಗಿ, ನಿರಪರಾಧಿಗಳಾಗಿ ಜೀವಿಸಬೇಕು, ನಿರ್ಮಲ ಚಿತ್ತರಾಗಿ ಜೀವಿಸಬೇಕು, ಸಜ್ಜನರಾಗಿ ಜೀವಿಸಬೇಕು. ಈ 3 ಲಕ್ಷಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸಿದಾಗ ನಾವು ಖಂಡಿತವಾಗಿಯೂ ದೇವರನ್ನು ನೋಡುವುದಕ್ಕೆ ಸಾಧ್ಯ. ಆಗಿರೋದ್ರಿಂದ ನಾವು ಈ ಒಂದು ಲಕ್ಷಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಜೀವಿಸೋಣ ಪ್ರಿಯರೇ. ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳೋಣ. ನಾವು ಯಾವ ರೀತಿ ಇದ್ದೇವೆ, ಯಾವ ರೀತಿ ಜೀವಿಸ್ತಾ ಇದ್ದೇವೆ, ದೇವರಿಗೆ ಹೆಚ್ಚಾಗಿ ಸ್ಥಾನ ಕೊಡ್ತಾ ಇದೀವ ಅಥವಾ ಸೈತಾನನಿಗೆ ಒಳಪಟ್ಟು ಅವನ ಬಲೆಗಳಿಗೆ ನಾವು ಬಲಿ ಆಗ್ತಾ ಇದೀವ ಎನ್ನುವಂಥದ್ದನ್ನ ನಾವು ಆಲೋಚನೆ ಮಾಡಿಕೊಂಡು ಎಚ್ಚರದಿಂದ ನಾವು ಜೀವಿಸೋಣ ಪ್ರಿಯರೇ. ಯಾವುದೇ ಒಂದು ಪರಿಸ್ಥಿತಿಯಲ್ಲೇ ನಾವು ದೇವರಿಂದ ದೂರ ಆಗೋದು ಬೇಡ, ದೇವರ ಸನ್ನಿಧಿಯಿಂದ ದೂರ ಆಗೋದು ಬೇಡ. ದೇವರನ್ನು ನೋಡದೇ ಇರುವಂತಹ ಅಭಾಗ್ಯವಾದಂತ ಪರಿಸ್ಥಿತಿಗೆ ನಾವು ಹೋಗೋದು ಬೇಡ. ನಾವು ಒಳ್ಳೆಯ ರೀತಿಯಾಗಿ ಜೀವಿಸಿ, ನೀತಿವಂತರಾಗಿ ದೇವರ ದೃಷ್ಟಿಯಲ್ಲಿ ಜೀವಿಸಿ, ದೇವರನ್ನು ಸಂತೋಷ ಪಡಿಸುವಂತ ಮಕ್ಕಳಾಗಿ ನಾವು ಜೀವಿಸೋಣ ಪ್ರಿಯರೇ. ಪ್ರತಿಯೊಬ್ಬರು ನಿಮ್ಮನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಿ, ನನ್ನನ್ನು ನಾನು ಪರಿಶೀಲನೆ ಮಾಡಿಕೊಳ್ಳುತ್ತೇನೆ. ನಿಮ್ಮನ್ನು ನೀವು ಎಚ್ಚರಿಸಿಕೊಳ್ಳಿ, ನನ್ನನ್ನು ನಾನು ಎಚ್ಚರಿಸಿಕೊಳ್ಳುತ್ತೇನೆ ಪ್ರಿಯರೇ. ಆಗಿರೋದ್ರಿಂದ ಎಲ್ಲರೂ ತಲೆಬಾಗ್ಸ್ರಿ, ಪ್ರಾರ್ಥನೆ ಮಾಡಿಕೊಂಡು ಮುಗಿಸ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರೀತಿಯ ಸ್ವರ್ಗೀಯ ತಂದೆ, ನಿಮ್ಮ ಉನ್ನತವಾದ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು. ಇಲ್ಲಿಯವರೆಗೆ ನೀವು ಯಾಕೆ ಕಾಣಿಸ್ತಾ ಇಲ್ಲ, ಯಾಕೆ ಮನುಷ್ಯರಿಗೆ ಕಾಣಿಸ್ತಾ ಇಲ್ಲ ಎನ್ನುವಂತಹ ವಿಷಯವನ್ನು ಕುರಿತು ನಾವು ಆಲೋಚನೆ ಮಾಡಿದ್ದೇವೆ ತಂದೆ. ಕೇಳಿದಂತಹ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಕೇಳಿದ್ದಾರೆ ಎಂದು ಬಯಸ್ತೇನೆ ತಂದೆ. ತಮ್ಮನ್ನು ತಾವು ಮೋಸ ಮಾಡಿಕೊಳ್ಳದೆ ತಂದೆ ನೀತಿವಂತರಾಗಿ, ದೋಷವಿಲ್ಲದವರಾಗಿ, ನಿರ್ಮಲ ಚಿತ್ತರಾಗಿ, ಸಜ್ಜನರಾಗಿ ತಂದೆ ಜೀವಿಸಿ, ನಿಮ್ಮನ್ನು ನೋಡುವಂತ ಭಾಗ್ಯವನ್ನು ಪಡೆದುಕೊಂಡು ನಿಮ್ಮ ಸಾನ್ನಿಧ್ಯದಲ್ಲಿ, ನಿಮ್ಮ ಸನ್ನಿಧಿಯಲ್ಲಿ ನಿತ್ಯವೂ ಜೀವಿಸುವ ಅವಕಾಶವನ್ನು ಪಡೆದುಕೊಳ್ಳುವುದಕ್ಕೆ ಸಹಾಯ ಮಾಡಿ. ನಾವು ನಮ್ಮ ಜೀವನದಲ್ಲಿ ತಂದೆ ಎಚ್ಚರಿಕೆಯಿಂದ ಜೀವಿಸಿ ನಿಮ್ಮ ಬಳಿಗೆ ಸೇರಬೇಕು. ಅದಕ್ಕಾಗಿಯೇ ಯೇಸು ಕ್ರಿಸ್ತರನ್ನು ಈ ಲೋಕಕ್ಕೆ ಕಳಿಸ್ಕೊಟ್ಟಿದ್ದೀರಾ. ನಮ್ಮ ಪಾಪಗಳ ನಿಮಿತ್ತವಾಗಿ ಆತನ ಪ್ರಾಣವನ್ನು ಬಲಿಯಾಗಿ ಅರ್ಪಿಸಿದರ ತಂದೆ. ನಿಮಗೆ ವಂದನೆಗಳು, ನಿಮ್ಮ ಪ್ರೀತಿಗೆ ಕೃತಜ್ಞತೆಗಳು ತಂದೆ.
ಅತ್ಯುತ್ತಮವಾದಂತಹ ಪ್ರೀತಿಯನ್ನು ನಮ್ಮ ಮೇಲಿಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆ. ನಮ್ಮ ಜೀವನವನ್ನು ನಾವು ದಿನ ದಿನ ನಮ್ಮ ಭಕ್ತಿಯನ್ನು ದಿನ ದಿನ ಅಭಿವೃದ್ಧಿಪಡಿಸಿಕೊಂಡು ನಾವು ಜೀವಿಸುವುದಕ್ಕೆ ಸಹಾಯ ಮಾಡಿ. ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಸಿ ತಂದೆ. ಅನೇಕ ದೈವ ಸೇವಕರ ಮೂಲಕವಾಗಿ ಪ್ರತಿ ದಿನವೂ ಕೂಡ ಮುಂಜಾನೆ ವೇಳೆಯಲ್ಲಿ ನೀವು ಒಬ್ಬೊಬ್ಬರ ಬಾಯಿಯಲ್ಲಿ ಒಂದೊಂದು ಮಾತುಗಳನ್ನು ತಿಳಿಸಿ ಆತ್ಮಗಳನ್ನು ಬಲಪಡಿಸ್ತಾ ಇದ್ದಾರೆ. ನಿಮ್ಮ ವಂದನೆಗಳು, ಸ್ತೋತ್ರಗಳು. ಈ ಕಾರ್ಯಕ್ರಮವನ್ನು ಪ್ರತಿದಿನವೂ ನಡೆಸಿಕೊಂಡು ಹೋಗುತ್ತಿರುವಂತಹ ಹಾಂಡಿರವರಿಗಾಗಿ ಹಾಗೆ ದೀಕ್ಷಿತ್ಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಅವರಿಗೆ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ, ಇನ್ನು ಬಲವನ್ನು ಕೊಡಿ, ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಹಾಗೆ ತಂದೆ, ಕೇಳಿದಂತ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ತಮ್ಮ ಆತ್ಮಗಳನ್ನು ಬಲಪಡಿಸಿಕೊಂಡು ಜೀವಿಸುವುದಕ್ಕೆ ಸಹಾಯ ಮಾಡಿ. ಮುನ್ನಡೆಯುತ್ತಿರುವಂತಹ ಎಲ್ಲಾ ಕಾರ್ಯಕ್ರಮಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಒಳ್ಳೆ ರೀತಿಯಾಗಿ ನಡೆಸಿಕೊಂಡು ಹೋಗೋದಕ್ಕೆ ಸಹಾಯ ಮಾಡಿ. ಮೀಟಿಂಗ್ಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಉತ್ತಮವಾಗಿ ನಡೆಯುವುದಕ್ಕೆ ಸಹಾಯ ಮಾಡಿ. ಅನೇಕ ನಿಮ್ಮ ಮಕ್ಕಳು ಬಂದು ತಂದೆ ನಿಮ್ಮ ಮಾತುಗಳನ್ನು ತಿಳಿದುಕೊಂಡು ಅವರ ಆತ್ಮಗಳನ್ನು ಬಲಪಡಿಸಿಕೊಂಡು ನಿಮಗೆ ಹತ್ತಿರವಾಗುವ ಹಾಗೆ ಜೀವಿಸುವುದಕ್ಕೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮರ ಅನ್ಯೋನ್ಯ ಸಹವಾಸವು ಇಂದಿಗೂ ಎಂದೆಂದಿಗೂ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ವಂದನೆಗಳು ಬ್ರದರ್. ವಂದನೆಗಳು.